ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ PGMR ಮತ್ತು ನಾರ್ಸೆಟ್ 10 ಟಾಪರ್ ಆಗಿರ್ತಕ್ಕಂಥ ರೇಖಾ ಅವರು. ಸೊ ಅವರ ಪ್ರಿಪ್ರೇಷನ್ ಯಾವ ರೀತಿ ಆಗಿತ್ತು, ಸೊ ಅದನ್ನೆಲ್ಲ ನೋಡ್ತಾ ಹೋಗೋಣ. ರೇಖಾ ಅವರೇ, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಊರಿನ ಹೆಸರು, ತಂದೆ ತಾಯಿಗಳ ಹೆಸರನ್ನ ಪರಿಚಯ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೇಖಾ. ನಮ್ಮೂರು ಬಂದ್ಬಿಟ್ಟು ಚಿತ್ರದುರ್ಗದ ಹತ್ರ ಹಳ್ಳಿ ಕಣಜನಹಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮ ತಂದೆ ಹೆಸರು ಪೆನ್ನಯ್ಯ, ತಾಯಿ ಹೆಸರು ರತ್ನಮ್ಮ. ಓಕೆ ರೇಖಾ ಅವರೇ, ವೆಲ್ಕಮ್ ಟು KNO ಅಕಾಡೆಮಿ. ಸೊ ಕರ್ನಾಟಕದವ್ರ ಮನಸ್ಥಿತಿ ಆಗಿದೆ ಅಂತಂದರೆ ನಮ್ಮ ಕೈಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇರುತ್ತೆ ಅಂತಂದೇಳಿ ಹೇಳ್ತಾ ಇರ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ತುಂಬ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿದ್ದಾರೆ. ಸೊ ಅದನ್ನು ಪರಿಚಯ ಮಾಡಿಕೊಟ್ಟಾಗ ಏನಾಗುತ್ತೆ ಅಂತಂದರೆ ಇವರಿಗೂ ಕೂಡ ನೋಡಿಬಿಟ್ಟು ಸೊ ನಾವು ಕೂಡ ಕ್ರ್ಯಾಕ್ ಮಾಡಬಹುದು ಅಂತ ಒಂದು ಮನೋಭಾವ ಬರುತ್ತೆ. ಸೊ ಅದಕ್ಕೋಸ್ಕರ ಬೇರೆಯವರಿಗೆ ಮೋಟಿವೇಶನ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ. ಸೊ ದಯವಿಟ್ಟು ನಿಮ್ಮ ಕಾಲೇಜಿನ ಹೆಸರು ಮತ್ತೆ ನೀವು ಯಾವ ವರ್ಷ ಪಾಸ್ ಔಟ್ ಆಗಿ? ಸರ್, ನಾನು ಓದಿದ್ದು ಬ್ಯಾಂಗ್ಳೂರಲ್ಲಿರೋ ಕಿದ್ವಾಯ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಹೇಳಿ. ನಾನು ಪಾಸ್ ಔಟ್ ಆಗಿದ್ದು ಇಯರ್ ಬಂದ್ಬಿಟ್ಟು 2022. ಓಕೆ, ಕೋರ್ಸ್ ಕಂಪ್ಲೀಷನ್ ಆದಮೇಲೆ ನೀವು ಡೈರೆಕ್ಟ್ ಜಾಬ್ ಸೇರ್ಕೊಂಡ್ರಾ ಅಥವಾ ಏನು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಾ? ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಸರ್ ನಾನು ಡೈರೆಕ್ಟ್ ಜಾಬ್ ಸೇರ್ಕೊಂಡೆ. ಅದು ಬಂದ್ಬಿಟ್ಟು ಕ್ಯಾನ್ಸರ್ ಹಾಸ್ಪಿಟಲ್ ಶ್ರೀಶಂಕರ್ ಅಂತ ಬಸವನಗುಡಿ ಹತ್ರ. ಸೊ ಜಾಬಿಗೆ ಪ್ರಿಪೇರ್ ಆದ್ರಿ. ಸೊ ಅದಾದಮೇಲೆ ನಿಮಗೆ ನಾರ್ಸೆಟ್ ಆಗಿರ್ಬೋದು ಅಥವಾ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಇದ್ರ ಬಗ್ಗೆ ನಿಮಗೆ ಐಡಿಯಾ ಬಂದಿದ್ದು ಹೇಗೆ? ಸರ್, ನಂಗೆ ಐಡಿಯಾ ಬಂದಿದ್ದು ಫಸ್ಟ್ ಕಾಲೇಜಲ್ಲಿ ಇದ್ದಾಗ ಅಷ್ಟು ಗೊತ್ತಿರ್ಲಿಲ್ಲ ಸರ್. ಅಂದ್ರೆ ಬೆರಳೆಣಿಕೆ ಅಷ್ಟೇ, ಸ್ವಲ್ಪ ಗೊತ್ತಿತ್ತಷ್ಟೇ. ಅದ್ರ ಬಗ್ಗೆ ಇಷ್ಟು ಡೀಟೇಲ್ಡ್ ಆಗಿ ಎಲ್ಲ ಗೊತ್ತಿರ್ಲಿಲ್ಲ. ಇವನ್ ನಾವು ಕ್ಲಿನಿಕಲ್ಸ್ ಗೆಲ್ಲ ಹೋಗ್ತಾ ಇದ್ವಿ, ಅಲ್ಲಿ ಸ್ಟಾಫ್ ಎಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ರು. ಅವಾಗ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಮತ್ತೆ ಒಬ್ರು ಹೇಳಿದ್ರು ನಮ್ಗೆ ಹಿಂಗ್ ಒಂದು ಎಕ್ಸಾಮ್ಸ್ ಇರುತ್ತೆ ಅಂತಂದೆಲ್ಲ. ಅಷ್ಟು ಅದ್ರ ಬಗ್ಗೆ ಒತ್ತು ಕೊಟ್ಟಿರ್ಲಿಲ್ಲ ಸರ್. ಮತ್ತೆ ಅದ್ರ ಬಗ್ಗೆ ತಿಳ್ಕೊಳಕ್ಕೂ ಹೋಗಿರ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನಾವು ಜಾಬಿಗೆ ಸೇರ್ಕೊಂಡಾದ್ಮೇಲೆ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಹೆವಿ ಫೀಲ್ ಆಯ್ತು. ಮತ್ತೆ ಜೊತೆಗೆ ಓವರ್ ಏನಂದ್ರೆ ನನ್ನ ಫ್ರೆಂಡ್ ಅಪೂರ್ವ ಅಂತ ಹೇಳ್ಬಿಟ್ಟು, ಅವರು ಆ ಟೈಮಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು, ಜರ್ನಿಲಿದ್ರು. ಅವಾಗ ಅವ್ರು ಹಿಂಗ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ನಾವು ಅವ್ರ ಹತ್ರ ಸ್ವಲ್ಪ ಹೆಲ್ಪ್ ತಗೊಂಡ್ವಿ. ಅವಾಗ ಈ ತರ ಸ್ವಲ್ಪ ಡೀಟೇಲ್ಸ್ ಎಲ್ಲ ಗೊತ್ತಾಯ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಇದು KNOದು ಒಂದ್ ಸ್ವಲ್ಪ ಲಿಂಕ್ ಸ್ವಲ್ಪ ಸಿಕ್ತು ಅಪೂರ್ವ ಮುಖಾಂತರ. ಸೊ ಅವಾಗ ಇನ್ನು ಫರ್ದರ್ ಡೀಟೇಲ್ಸ್ ಗೊತ್ತಾಯ್ತು ಸರ್. ಸೊ ಅಪೂರ್ವ ಮುಖಾಂತರ KNO ಅಕಾಡೆಮಿ ಜಾಯ್ನ್ ಆದ್ರಿ? ಹಾ, ಹೌದು ಸರ್. ಓಕೆ, ಫಸ್ಟ್ ಎಕ್ಸಾಮ್ ಯಾವ್ದು ಬರ್ದಿದ್ದು ನೀವು? ನಾನು ಫಸ್ಟ್ ಎಕ್ಸಾಮ್ ಬರ್ದಿದ್ದು ನಾರ್ಸೆಟ್ 7 ಸರ್. 7 ಇಂದ. ಸೊ ಅಲ್ಲಿವರೆಗೂ ನೀವು ಎಷ್ಟು ವರ್ಷ ವರ್ಕ್ ಮಾಡಿದ್ದೀರಾ ಇದರ ಶಂಕರದಲ್ಲಿ? 1 year ವರ್ಕ್ ಮಾಡಿದೆ ಸರ್. ನಾನು ನಾರ್ಸೆಟ್ 7 ಬರೀಕೋಟಿಗೆ ಅದು ಇದು ಜಾಬ್ ಮಾಡ್ಕೊಂಡೆ. ನಾನು ಜಸ್ಟ್ ಅವಾಗ ಇರುತ್ತಲ್ವಾ ಸರ್ ಒಂದ್ ಮೈಂಡ್ ಸೆಟ್, ನಾನು ನೋಡೋಣ ಎಕ್ಸಾಮ್ ಅಂತ. ವಿತೌಟ್ ಪ್ರಿಪರೇಷನ್ ನಾನು ಹೋಗಿ ಜಸ್ಟ್ ಅಟೆಂಡ್ ಮಾಡಿ ಬಂದಿದ್ದೆ ಸರ್. ಓಕೆ, ಸೊ ಅದಾದ್ಮೇಲೆ ಜಾಬ್ ಬಿಟ್ರಿ? ಇಲ್ಲ ಸರ್, ಅದಾದ್ಮೇಲೆ ಮತ್ತೆ ನಾನು ಜಾಬ್ ಬಿಟ್ಟು ಮತ್ತೆ ಒಂದ್ ಟೈಮ್ ಪ್ರಿಪೇರ್ ಆಗಕ್ಕಂತ ಒಂದ್ 3 months ಟೈಮ್ ತಗೊಂಡೆ. ಬಟ್ ಬಿಕಾಸ್ ಆಫ್ ಸಮ್ ಪರ್ಸನಲ್ ಇಶ್ಯೂಸ್ ನಾನು ಜಾಬಿಗೆ ಹೋಗ್ಲೇಬೇಕಾಗಿತ್ತು. ನಾನು ಅವಾಗ ನನಗೆ ಓದ್ಕೊಂಡ್ಬಿಟ್ಟು ನಾನು ಜಾಬ್ ತಗೋಬೇಕು ಅನ್ನೋದಂತ ಬಂತು. ಸೊ ಅವಾಗ ನಾನು OHC ಅಂತ ಬಂತು, ಆಕ್ಯುಪೇಷನಲ್ ಹೆಲ್ತ್ ಸೆಂಟರ್ ಅಂತ ಹೇಳಿ. ಅದು ಜಾಯಿನ್ ಆಗ್ಬಿಟ್ಟು ನಾನು ಅದು ಜಾಯಿನ್ ಆಗಿ ಕೆಲಸ ಮಾಡ್ಕೊಳ್ತಾ ನಾನು ಓದ್ತಾ ಇದ್ದೆ ಸರ್. ಈವನ್ ನಾರ್ಸೆಟ್ 8 ಮತ್ತೆ ನಾರ್ಸೆಟ್ 9 ಅವಾಗ ನಾನು OHC ಜಾಬ್ ಮಾಡ್ತಾ ಇದ್ದೆ. ಅವಾಗ ನಾನು ಪ್ರಿಲಿಮ್ಸ್ ಕ್ವಾಲಿಫೈ ಆಯ್ತು ಸರ್. ಬಟ್ ನಾರ್ಸೆಟ್ 10 ಮಾಡುವಾಗ ನೀವು ವರ್ಕ್ ಮಾಡ್ತಾ ಇದ್ರಾ ಅಥವಾ ಕಂಪ್ಲೀಟ್ ಆಗಿ ಓದೋದಕ್ಕೆ ಬಿಟ್ಟಿದ್ರಾ? ಕಂಪ್ಲೀಟ್ ಆಗಿ ಅದೇ ನಾರ್ಸೆಟ್ 9 ಮತ್ತೆ 8 ನನ್ನ ಪ್ರಿಲಿಮ್ಸ್ ಕ್ವಾಲಿಫೈ ಆಯ್ತು. ನನ್ಗೆ ಅವಾಗ ಗೊತ್ತಾಯ್ತು ಎಲ್ಲಿ ಲ್ಯಾಕ್ ಆಗ್ತಾ ಇದೆ ಅಂತ. ಸ್ವಲ್ಪ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡೆ. ಸೊ ನಂಗೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೇಕು ಅನ್ಸ್ತು ಓದೋದಕ್ಕೆ. ಅವಾಗ ನಾನು ಕ್ವಿಟ್ ಮಾಡಿದೆ ಸರ್. ಕ್ವಿಟ್ ಮಾಡ್ಬಿಟ್ಟು ಇದಕ್ಕೆ ಫುಲ್ ಟೈಮ್ ಕೊಟ್ಟೆ ಸರ್ ಪ್ರಿಪೇರ್ ಆಗಿ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ನಿನ್ನೆ ಕೂಡ ಒಬ್ಬರು ಇಂಟರ್ವ್ಯೂ ಮಾಡಿದೆ, ಕುಮಾರ್ ಅಂತ ಹೇಳಿ, ಆಲ್ ಇಂಡಿಯಾ ರ್ಯಾಂಕ್ 68 ನಾರ್ಸೆಟ್, ನಮ್ಮ KNO ಅಕಾಡೆಮಿ ಸ್ಟೂಡೆಂಟ್ನೇ. ಸೊ ಅವರು ಕೂಡ ಹೇಳಿದ್ದೇನೆ, ನಾನು ವರ್ಕ್ ಮಾಡ್ತಾ ಇದ್ದೆ ಮುಂಚೆ, ಬಟ್ ನನಗೆ ಅಲ್ಲಿ ಲ್ಯಾಕ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಬಿಟ್ಬಿಟ್ಟು ಇದು ಮಾಡಿದೆ, ಏನೋ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರು. ಸೊ ಇವನ್ ನಿಮ್ಮದು ಕೂಡ ಸೇಮ್ ಇದೆ. ಸೊ ನೀವು ಜಾಬು ಮಾಡ್ತಾ ಇದ್ರಿ, ಸೊ ಬಿಡ್ತೀನಿ ಅಂತ ಅಂದಾಗ ಮನೆಯವರ ಸಪೋರ್ಟ್ ಯಾವ ರೀತಿ ಆಗಿತ್ತು? ಮನೆಯವರ ರಿಯಾಕ್ಷನ್ ಯಾವ ರೀತಿ ಆಗಿತ್ತು ಜಾಬ್ ಬಿಡ್ತೀನಿ ಅಂದಾಗ? ಮನೆಯವರು ಸರ್ ಆಕ್ಚುಲಿ ಸಪೋರ್ಟ್ ಮಾಡೋದಕ್ಕೆ ಮೆಂಟಲಿ ಎಲ್ಲ ಪ್ರಿಪೇರ್ ಆಗಿದ್ರು ಸರ್. ಅಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರನೇ ನಾನು OHC ಜಾಬ್ ಅಂತ ನಾನು ಆಲ್ಟರ್ನೇಟಿವ್ ಆಗಿ ತಗೊಂಡಿದ್ದು. ಅಂದ್ರೆ ಆತರ ಸರ್ಕಮ್ಸ್ಟೆನ್ಸಸ್ ಇತ್ತು, ಬಟ್ ಅದರ್ವೈಸ್ ಎವ್ರಿಥಿಂಗ್ ಲೈಕ್ ಎಲ್ಲ ಸಪೋರ್ಟಿವ್ ಆಗೇ ಇದ್ರು ಸರ್. ಅಲ್ಲ, ಅದೇ ಯಾಕೆ ಅಂತಂದ್ರೆ, ಸೊ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಮೇಲೆ ಸಪೋರ್ಟಿವ್ ಆಗಿದ್ದಾರೆ ಅಂತಂದ್ರೆ ನಾನು ಒಂಚೂರು ಎಕ್ಸ್ಪ್ಲೈನ್ ಮಾಡಿದ್ದೆ ಸರ್ ಅವರಿಗೆ ಕರೆಕ್ಟ್ ಆಗಿ, ಈ ತರ ಒಂದು ಜಾಬ್ ಇದೆ. ಅದಕ್ಕೆ ನನ್ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ನನ್ನ ಜೊತೆಗೆ ನನ್ನ ಫ್ರೆಂಡ್ ಇದ್ದು ಅಪೂರ್ವ ಅಂತ. ಅವಳು ಸ್ವಲ್ಪ ನಮ್ಮೂರಿಗೆ ಗೊತ್ತಿರೋರು, ಮತ್ತೆ ನಮ್ಮೂರಿಗೆ ಗೊತ್ತಿರೋರು. ಸ್ವಲ್ಪ ಅವ್ರಿಗಿನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬೂಸ್ಟ್ ಆಯ್ತು, ಹೌದು ಇವಳು ಮಾಡ್ಬೋದು ಅಂತ ಅನಿಸ್ತು. ಸೊ ಅವ್ರು ನನಗೆ ಓಕೆ ಮಾಡು ಅಂತ ಹೇಳಿದ್ರು. ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟೆನ್ಸಸ್ ನಾನು ಸ್ವಲ್ಪ ಜಾಯಿನ್ ಆದೆ ಸರ್. ನಂಗೆ ಬೇಕಿತ್ತು ಫೈನಾನ್ಷಿಯಲ್ ಸಪೋರ್ಟ್. ಅದೇ 100%. ಯಾಕೆಂತಂದ್ರೆ ನೀವು ಒನ್ ಟೈಮ್ ಜಾಯಿನ್ ಆಗಿಬಿಟ್ಟಿದ್ರಿ ಜಾಬ್ಗೆ ಅಂತಂದಾಗ
ಅಲ್ಲಿ ಆಲ್ರೆಡಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರ ಅಂತಂದಮೇಲೆ ಮತ್ತೆ ನೀವು ಡಿಪೆಂಡೆಂಟ್ ಆಗೋಕ್ಕಾಗಲ್ಲ, ಯಾರು ಹೌದು ಗೊತ್ತ ಮೇಲೆ ಸರ್. ಕೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 100% ನಾವು ಮಾಡಲೇಬೇಕಾಗತ್ತೆ. ಸೊ ಕಷ್ಟ, ಈವನ್ ತುಂಬ ಜನ ವರ್ಕ್ ಮಾಡ್ಕೊಂಡೇ ಓದಿದ್ದಾರೆ. ಓಕೆ, ಈವನ್ ನಾನು ಹಾ ಕೂಡ ಅಷ್ಟೇ ವರ್ಕ್ ಮಾಡ್ಕೊಂಡೇ ಎಕ್ಸಾಮ್ಸ್ ಎಲ್ಲ ಕ್ರ್ಯಾಕ್ ಮಾಡಿರೋದು. ಸೊ ನಿಮ್ಗೆ ಹಾ ಏನಪ್ಪ ಸರ್. ಅಂತಂದರೆ, ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದೀರಿ ಅಂತಂದರೆ ನೆಕ್ಸ್ಟ್ ಎಕ್ಸಾಮ್ಸ್ ಆಟೋಮೆಟಿಕ್ಕಾಗಿ ಕ್ರ್ಯಾಕ್ ಆಗಿಬಿಡುತ್ತೆ ಈಸಿಯಾಗಿ. ಸೊ ಎಕ್ಸಾಂಪಲ್ ನೀವೇ, ಹೌದು ಓಕೆನಾ, ಇವಾಗ ನೀವು ಪಿ ಜಿ ಮರ್ ಫಸ್ಟ್ ಕ್ರ್ಯಾಕ್ ಮಾಡಿದ್ರಿ, ಅದಾದ ತಕ್ಷಣ ನಾರ್ಸೆಟ್ 10 ಕೂಡ ಕ್ರ್ಯಾಕ್ ಮಾಡಿದ್ರಿ, ಓಕೆನಾ. ಹೌದು ಸರ್. ಸೊ ಪಿ ಜಿ ಮರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 6. ಸೊ ಹೌದು ಸರ್. ಎಕ್ಸ್ಪೆಕ್ಟೇಷನ್ ಇತ್ತ 6 ಬರುತ್ತೆ ರ್ಯಾಂಕ್ ಅಂತ? ಇಲ್ಲ ಸರ್, ಜಸ್ಟ್ ಇದು ಸ್ವಲ್ಪ ಫೈಟ್, ಒಂದ್ 2 ಮಿನಿಟ್ಸ್ ಟೈಮ್ ತಗೊಳ್ತೀನಿ. ಇದೊಂದು ಸ್ವಲ್ಪ ಸ್ಟೋರಿ ಇದೆ. ಶೂರ್ ಶೂರ್, ಏನಂತಂದ್ರೆ ಇದು PGIMRದು ನಾವು ಅಪ್ಲಿಕೇಶನ್ ಹಾಕಿದ್ದು ಯಾವಾಗೂ ಅಂತ ನಮಗೆ ಅವೇರೇ ಇರ್ಲಿಲ್ಲ. ಮೀನ್ಸ್ ಹಾಕಿದ್ವಿ, ಬಟ್ ಎಷ್ಟೊಂದು ಹಾಕಿರ್ತಿದ್ವಲ್ಲ ಅಷ್ಟು ಗೊತ್ತಿರ್ಲಿಲ್ಲ. ಇನ್ನೊಂದು ಅದೇ ಟೈಮಲ್ಲಿ ನನ್ ಫೋನ್ ಕಳ್ದೋಯ್ತು. ಅವಾಗ ಅಲ್ಲಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಪೂರ್ತಿ ಇದಾಯ್ತು, ನಂಗೆ ಸಿಗ್ಲಿಲ್ಲ, ಎಲ್ಲ ಲಾಸ್ ಆಯ್ತು. ಸೊ ನಾನು ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ಅಡ್ಮಿಟ್ ಕಾರ್ಡ್ ಬಂದಿದೆ ಅಂತ ಗೊತ್ತಾಯ್ತು, ಗ್ರೂಪ್ ಅಲ್ಲಿ ಹಾಕಿದ್ರು. ಬಟ್ ಅದಾದ್ಮೇಲೆ ನಾನು ಏನಾದ್ರು ಮಾಡಿ ಒಟ್ನಲ್ಲಿ ಎಕ್ಸಾಮ್ ಮಿಸ್ ಮಾಡ್ಬಾರ್ದಂತ ಇತ್ತು, ಯಾವ್ದೇ ಆಗ್ಲಿ ಎಕ್ಸಾಮ್ ಮಿಸ್ ಮಾಡ್ಬಾರ್ದಂತ ಇತ್ತು. ಆಮೇಲೆ ನಾನು ಹೆಲ್ಪ್ ಲೈನಿಗೆ ಕಾಲ್ ಮಾಡ್ಬಿಟ್ಟು ಅವ್ರ ಹತ್ರ ಹೆಲ್ಪ್ ಕೇಳ್ಕೊಂಡ್ಬಿಟ್ಟು ಅವ್ರು ಡೈರೆಕ್ಟ್ ಲಿಂಕ್ ಕಳ್ಸಿದ್ರು. ಅವಾಗ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡು, ಅದಾದ್ಮೇಲೆ ಹೈದರಾಬಾದ್ ಅಂತ ಹೇಳಿದ್ರು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಹೈದರಾಬಾದ್ ಅಂದ್ರು. ಸಮ್ಮವ್ ಅದಕ್ಕೂ ನಾನು ಪ್ರಿಪೇರ್ ಆಗಿ ಹೋದೆ. ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಬಂದ್ಮೇಲೆ ಸ್ವಲ್ಪನೂ ಹೋಪ್ ಇರ್ಲಿಲ್ಲ ಸರ್. ಜಸ್ಟ್ ಎಲ್ಲ ಯಾವ್ದು ಎಕ್ಸಾಮ್ ಅಟೆಂಡ್ ಮಾಡ್ತೀನೋ ಆತರ ಎಲ್ಲ ನಾರ್ಮಲ್ ಆಗಿ ಅಟೆಂಡ್ ಮಾಡಿ ಬರ್ತಾ ಇದ್ದೆ. ಬಂದಾದ್ಮೇಲೆ ಮತ್ತೆ ನನಗೆ ಸ್ಕೋರ್ ಕಾರ್ಡ್ ಬರುತ್ತೆ, ಮತ್ತೆ ರಿಸಲ್ಟ್ ಬರುತ್ತೆ. ಯಾವ್ದು ನೋಡಕ್ಕಾಗಲ್ಲ. ವೈ ಬಿಕಾಸ್ ನನ್ನ ಹತ್ರ ಯೂಸರ್ ಐಡಿ ಇಲ್ಲ, ಪಾಸ್ವರ್ಡ್ ಇಲ್ಲ, ಯಾವ್ದು ಇಲ್ಲ. ಸೊ ನಾನು ಹೋಗಿ ಸಮೇತ ಹೆಲ್ಪ್ ಲೈನಿಗೆ ಕಾಲ್ ಮಾಡಿದೆ. ಅವರು ಇಲ್ಲ ಅದಕ್ಕೆ ಹೆಲ್ಪ್ ಮಾಡಕ್ ಆಗಲ್ಲ ಅದೆಲ್ಲ ಅಂತ ಅಂದ್ರು. ಸೊ ಓಕೆ ಅಂತ ಸುಮ್ನಾಗಿದೆ ಸರ್. ನಾನು ಅಲ್ಲಿಗೆ ಕನ್ಸಿಡರ್ ಮಾಡೇ ಇರ್ಲಿಲ್ಲ ನಾನು PGIMRದು. ಅದಾದ್ಮೇಲೆ ನೆಕ್ಸ್ಟ್ ನಂಗೆ ಒಂದು ಪ್ರಾವಿಷನ್ ಲಿಸ್ಟ್ ಬರುತ್ತೆ, ಯುವರ್ ಕ್ವಾಲಿಫೈ ಅಂತ ಹೇಳ್ಬಿಟ್ಟು. ಸೊ ನನ್ಗೆ ಅವಾಗ ಒಂದ್ ಸ್ವಲ್ಪ ಖುಷಿ ಆಯ್ತು, ಅಂದ್ರೆ ಲಿಸ್ಟ್ ಅಲ್ಲಿ ನೇಮ್ ಇದೆ ಅಂತ ಹೇಳಿ. ಆಮೇಲೆ ಮತ್ತೆ ನಾನು ಇನ್ನೊಂದ್ಸರಿ ಇದು ಅವ್ರ ಹತ್ರ ಹೆಲ್ಪ್ ತಗೊಳ್ತೀನಿ, ಹಿಂಗೆ ಕ್ವಾಲಿಫೈ ಆಗಿದೆ, ನಂಗೆ ನೆಕ್ಸ್ಟ್ ಫರ್ದರ್ ಏನು ಅಂತ. ಇದು ಕ್ವಾಲಿಫೈ ಜಸ್ಟ್ ಪ್ರಾವಿಷನಲ್ ಲಿಸ್ಟ್, ವೇಟಿಂಗ್ ಲಿಸ್ಟ್ ಅಷ್ಟೇ. ನೆಕ್ಸ್ಟ್ ಒಂದ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ, ಅವಾಗ ಹೇಳ್ತೀವಿ ಅಂದ್ರು. ಇದು DVಗೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ, ಅದ್ರಲ್ಲೂ ನೇಮ್ ಬಂತು ಸರ್. ನಾನು ಅವಾಗ ಅಂದ್ಕೊಂಡೆ ಓಕೆ ಅಂತಂದೇಳಿ ಜಸ್ಟ್. ಆಮೇಲೆ ನಂಗೆ ಅಲ್ಲಿ ಕ್ಯೂರಿಯಾಸಿಟಿ ಏನಂದ್ರೆ ನಂಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ತಿಳ್ಕೊಬೇಕಿತ್ತು ಸರ್. ಯಾಕಂದ್ರೆ ನಾನು ಸ್ವಲ್ಪ ಸೆಲ್ಫ್ ಅನಾಲಿಸಿಸ್ ಮಾಡ್ತಾ ಇದ್ದೆ ನಂದು ಗ್ರೋತ್ ಚಾರ್ಟ್ ಬಗ್ಗೆ. ಸೊ ನನ್ಗೆ ಅದ್ ಬೇಕಿತ್ತು. ಅವಾಗ ನಾನು ನೋಡ್ಕೊಂಡ್ಬಿಟ್ಟು ಅವಾಗ ಕೇಳ್ದೆ ಅವ್ರಿಗೆ, ಇಲ್ಲ ಅದನ್ನು ನಾವು ಇದನ್ ಮಾಡಕ್ಕಾಗಲ್ಲ, ಹೇಳೋದಕ್ ಬರಲ್ಲ ನಮ್ಗೆ ಅದೆಲ್ಲ ಅಂತ ಅಂದ್ರು. ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದೆ ಸರ್. ಅದು ವೆರಿಫಿಕೇಶನ್ ಇನ್ನೇನು 10-15 ಡೇಸ್ ಅಲ್ಲಿ ನಾರ್ಸೆಟ್ 10 ಪ್ರಿಲಿಮ್ಸ್ ಎಕ್ಸಾಮ್ಸ್ ಇತ್ತು. ಬಟ್ ಸ್ಟಿಲ್ ಓದೆ ಸರ್. ನಾನು ಹೋಗಿ ಅಟೆಂಡ್ ಮಾಡಿ ಬಂದಾದ್ಮೇಲೆ ಅವಾಗೂ ನಾನು ಅಲ್ಲಿ ಡೈರೆಕ್ಟ್ ಹೋಗಿ ಕೇಳ್ದೆ. ಅಲ್ಲೂ ನಂಗೆ ಮಾರ್ಕ್ಸ್ ಏನು ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಇನ್ನೊಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಂತು, ಫೈನಲ್ ಯುವರ್ ಸೆಲೆಕ್ಟೆಡ್ ಅಂತ ಹೇಳಿ. ಅದ್ರಲ್ಲಿ ಬಂದ್ಬಿಟ್ಟು ಅದ ಟಾಪ್ 6 ಅಲ್ಲಿ ಇತ್ತು. ಸೊ ಐ ವಿಲ್ ಬಿ ವೆರಿ ಹ್ಯಾಪಿ. ಅದೇ ಒಂದು ತುಂಬಾ ಖುಷಿಯಾದ ವಿಚಾರ ಸರ್. ಅದು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅದು ಯಾರು ಕ್ರ್ಯಾಕ್ ಮಾಡಿರ್ತಾರೆ, ಯಾರು ಅದನ್ನ ರ್ಯಾಂಕ್ ತಗೊಂಡಿರ್ತಾರೆ, ಅವ್ರಿಗೆ ಅಷ್ಟೇ ಫೀಲ್ ಮಾಡಕ್ ಸಾಧ್ಯ. ಬೇರೆಯವ್ರಿಗೆ ಜಸ್ಟ್ ಅಷ್ಟೇನಾ ಅಂತ ಅನ್ಸುತ್ತೆ ಬೇರೆಯವರಿಗೆ. ಬಟ್ ಯಾರು ನಾವು ಕಷ್ಟಪಟ್ಟು ನಮಗೆ ಒಂದು ರಿಸಲ್ಟ್ ಸಿಗುತ್ತಲ್ವಾ, ಸೊ ಅದ್ರ ಖುಷಿ ಅವರಷ್ಟೇ ಫೀಲ್ ಮಾಡಕ್ ಸಾಧ್ಯ, ಬೇರೆ ಯಾರು ಫೀಲ್ ಮಾಡಕ್ಕಾಗಲ್ಲ. ಬಟ್ ಅದ್ರ ಆ ಖುಷಿಯನ್ನ ನಿಮ್ಮ ಮನೆಯವ್ರು ಫೀಲ್ ಮಾಡ್ತಾರೆ. ಓಕೆ, ಮನೆಯವರಾಗಿರ್ಬೋದು ಅಥವಾ ತುಂಬಾ ಸ್ಟ್ರಗಲ್ ನೋಡಿರೋರು, ತುಂಬಾ ಆತ್ಮೀಯರು, ಅವ್ರು ಮಾತ್ರ ಖುಷಿ ಪಡ್ತಾರೆ. ಸೊ ಬೇರೆಯವರು ಜಸ್ಟ್ ಅಷ್ಟೇನಾ ಅಂತ ಕೆಲವರು ಇರ್ತಾರೆ. ಇನ್ನು ಕೆಲವರು ಜಲಸಿ ಕೂಡ ಇರುತ್ತೆ. ಹೌದಾ, ಅವಳು ಆಗ್ಬಿಟ್ಲ, PGIMR ಆಯ್ತು. ಈಗ ನೆಕ್ಸ್ಟ್ ನಾರ್ಸೆಟ್ ಅಂತ ಬಂದಾಗ, ನಾರ್ಸೆಟ್ ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ರಿ 10 ಅಲ್ಲಿ? ನಾರ್ಸೆಟ್ ಪ್ರಿಲಿಮ್ಸ್ ಅಲ್ಲಿ ಸರ್ ನಾನು ಅಟೆಂಡ್ ಮಾಡಿದ್ದು 85 ಕ್ವಶನ್ಸ್ ಅಟೆಂಡ್ ಮಾಡಿದ್ದೆ ಸರ್. ಓಕೆ, ಗುಡ್. ಅಷ್ಟೇ ಮಾಡ್ಬೇಕು ಆಕ್ಚುಲಿ. 85 ಕ್ವಶನ್ಸ್. ಮೈನ್ಸ್ ಅಲ್ಲಿ ಎಷ್ಟು ಮಾಡಿದ್ರಿ? ಮೈನ್ಸ್ ಅಲ್ಲಿ ಬಂದ್ಬಿಟ್ಟು ಆಕ್ಚುಲಿ 145 ಕ್ವಶನ್ಸ್ ಅಟೆಂಡ್ ಮಾಡಿದ್ದೆ ಸರ್. 145 ಮಾಡಿದ್ರಿ. ಓಕೆ, ಅಲ್ಲ ಕರೆಕ್ಟ್ ಮಾಡಿದ್ರೆ, ಬಟ್ ನೆಗೆಟಿವ್ಸ್ ಜಾಸ್ತಿ ಆಗಿದೆ ಅನ್ಸುತ್ತೆ ಸ್ವಲ್ಪ. ಹೌದು ಸರ್. ಆಕ್ಚುಲಿ ಇಲ್ಲ ಸರ್, ಫಸ್ಟ್ ನಾನು ಇದೊಂದು ಮಿಸ್ಟೇಕ್ ನನ್ನಿಂದ ಆಗಿದೆ ಅಂತ ಹೇಳ್ಬೋದು. ಇದನ್ನ ನೀವು ಸರಿ ಮಾಡ್ಕೊಳ್ಳಿ. ನಾನು ಇದನ್ನ ಮಿಸ್ಟೇಕ್ ಮಾಡಿದೆ. ಫಸ್ಟ್ ಒಂದ್ ರೌಂಡ್ ಏನಿದೆಯೋ ಫಸ್ಟ್ ಟೈಮ್ ಅಲ್ಲಿ ನಾನೆಲ್ಲ ಕರೆಕ್ಟ್ ಆಗಿ ನನಗೆ ಗೊತ್ತಿರೋದಷ್ಟೇ ಅಟೆಂಡ್ ಮಾಡ್ಕೊಂಡು ಹೋದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಟೈಮ್ ಇರುತ್ತಲ್ವಾ, ಆ ಟೈಮ್ ಅಲ್ಲಿ ನಾನು ಇದು ತಪ್ಪು ಮಾಡಿದೆ. ಆಕ್ಚುಲಿ ತಿಳ್ಕೊಂಡು ಹೋಗಿದೆ, ಬಟ್ ಸ್ಟಿಲ್ ಅಲ್ಲಿ ನನಗೆ ಮಾಡ್ಬೇಕು ಅನ್ಸ್ತು, ರಿಸ್ಕ್ ತಗೊಳ್ಳೋಣ ಅನ್ಸ್ತು. ಸೊ ತಗೊಂಡೆ. ಅದ್ರಲ್ಲಿ ಒಂದ್ ಸ್ವಲ್ಪ ನೆಗೆಟಿವ್ ಹೋಯ್ತು ಸರ್. ನಾನು ಸ್ವಲ್ಪ ಟೈಮ್ ತಗೋತೀನಿ ಇಲ್ಲಿ. ಯಾಕೆಂದ್ರೆ ನಾನು ಇವನ್ ನಾರ್ಸೆಟ್ ಮೈನ್ಸ್ ಆಗಿರ್ಬೋದು, ಪ್ರಿಲಿಮ್ಸ್ ಆಗಿರ್ಬೋದು ವಿಶ್ ಮಾಡುವಾಗ ಹೇಳಿದ್ದೆ, ಫಸ್ಟ್ ಆನ್ಸರ್ ಏನಿರುತ್ತೆ ನಿಮ್ಮ ಮೈಂಡಲ್ಲಿ ಕ್ವಶನ್ ನೋಡಿದ ತಕ್ಷಣ ಯಾವುದು ಆನ್ಸರ್ ಬರುತ್ತೆ ಅದೇ ರೈಟ್ ಆನ್ಸರ್. ಯು ಶುಡ್ ನೆವರ್ ಚೇಂಜ್ ದ ಫಸ್ಟ್ ಆನ್ಸರ್. ಯಾವಾಗಲೂ ಅಷ್ಟೇ. ಈ ಮಿಸ್ಟೇಕ್ ತುಂಬಾ ಜನ ಮಾಡ್ತಾರೆ.
ಇವನ್ ನಾನು ಕೂಡ ಮಾಡಿ ಬಂದಿದ್ದೀನಿ. ಓಕೆ, ಸೊ ಫಸ್ಟ್ ಏನು ಆನ್ಸರ್ ಹಾಕಿತ್ತು ಅದೇ ಇರುತ್ತೆ, ಅದನ್ನ ಚೇಂಜ್ ಮಾಡಬಾರ್ದು. ಸೊ ಅಲ್ಲಿ ನೀವು ಟೈಮ್ ಇದೆ ಅಂತಂದೇಳಿ ಮತ್ತೆ ನೋಡ್ಕೊಂಡು ಹೋಗ್ತೀರಾ, ಇಲ್ಲ ಇದಲ್ಲ ಇದು ಅಂತ ಬಂದ್ಬಿಡುತ್ತೆ. ಸೊ ಆವಾಗಲೇ ನೀವು ಮಾಡೋದು ತಪ್ಪು. ಓಕೆನಾ. ಒಂದು ನೆಗೆಟಿವ್ ಆಯಿತು ಅಂದರೆ, ನೀವು ಒಂದು ನೆಗೆಟಿವ್ ಜಾಸ್ತಿ ಆಯಿತು ಅಂದರೆ ನಿಮ್ಮ ರ್ಯಾಂಕು 1000 ಮೇಲೆ ಹೋಗುತ್ತೆ. ಹೌದು ಸರ್, ಮೇ ಬಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತೀನಿ, ಒಂದು ನೆಗೆಟಿವ್ ಹೆಚ್ಚಿಗೆ ಆಯಿತು ಅಂದರೆ. ಬಟ್ ನಿಮ್ಮದು ಎಷ್ಟು ಬಂದಿದೆ, ಪಾಸಿಟಿವ್ ಮಾರ್ಕ್ಸ್ ಎಷ್ಟು ಬಂದಿದೆ? 124 ಬಂದಿದೆ ಸರ್. ನೋಡಿ 124 ಅಂತಂದಿದ್ರೆ ನೆಗೆಟಿವ್ಸ್ ಜಾಸ್ತಿ ಆಗಿದೆ ನಿಮ್ದು. 124 ಅಂದ್ರೆ ಇನ್ನು 20 ಆಗಿದೆ ಸರ್ ನೆಗೆಟಿವ್ ಆಗಿದೆ. 20 ಹಾ ಎಷ್ಟಾಯಿತು? 21 20 ನೆಗೆಟಿವ್ ಆಗಿದೆ. ಜಸ್ಟ್ ನಿಮ್ಮದು ಅರೌಂಡ್ 14 ನೆಗೆಟಿವ್ ಆಗಿತ್ತು ಅಂತಂದಿದ್ರೆ ನಿಮ್ಮ ರ್ಯಾಂಕ್, ಈಗ ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಕಾಜಲ್ ಆಲ್ ಇಂಡಿಯಾನೇ 56. ಓಕೆನಾ. 56 ಅಂದರೆ ಅವರಿಗೆ ರೈಟ್ ಮಾರ್ಕ್ಸು 128, ನೆಗೆಟಿವ್ಸು ಓನ್ಲಿ 14. ಜಸ್ಟ್ ಇಮೇಜ್, ನೀವು ಇನ್ನು 4 ಕ್ವಶನ್ಸ್ ಏನಾದ್ರು ಇಲ್ಲ 3 ಕ್ವಶನ್ ಏನಾದ್ರು ಬಿಟ್ಟಿದ್ರೆ, ಅಟೆಂಡ್ ಮಾಡಿಲ್ಲ ಅಂತಿದ್ರು ಕೂಡ ನಿಮ್ಮ ರ್ಯಾಂಕ್ ಲೆಸ್ ದೆನ್ 100 ಬರ್ತಾ ಇತ್ತು. ಬಟ್ ಎನಿವೇ, ಸೊ ಇವಾಗ ನೀವು 100% ನಿಮಗೆ ಸಿಗುತ್ತೆ. ಓಕೆನಾ, ಸಿಗಲ್ಲ ಅಂತ ಹೇಳ್ತಿಲ್ಲ, ಬಟ್ ರ್ಯಾಂಕ್ ಮ್ಯಾಟ್ರಸ್. ಇವಾಗ ನೋಡಿ 6 ರ್ಯಾಂಕ್ ಬಂತು, ಪಿ ಜಿ ಮಾಡಿ ಸಿಂಗಲ್ ಡಿಜಿಟ್ ಬಂತು. ಓಕೆನಾ. ಸೊ ಆ ತರ ಖುಷಿ ಇನ್ನೂ ಜಾಸ್ತಿ ಡಬಲ್ ಆಗ್ತಿತ್ತು. ಬಟ್ ಹಂಗಂತೇಳಿ ನೀವು ಇದೇ ಮಿಸ್ಟೇಕ್ ನಾನು ಮಾಡಿದ್ದು, ಇದು ಮಾಡಬೇಡಿ ಅಂತ ನಾನು ನಿಮಗೆ ಅಪ್ಕಮಿಂಗ್ ಎಕ್ಸ್ಪೀರಿಯನ್ಸ್ಗೆ ನೀವು ಇದನ್ನ ಹೇಳ್ಬೋದು. ಯಾಕೆಂತಂದ್ರೆ ಒಂದು ನೆಗೆಟಿವ್ ಇಂದ ಎಷ್ಟು ರ್ಯಾಂಕ್ ದೂರ ಹೋಗುತ್ತೆ ಅಂತಂದೇಳಿ. ಹೌದು ಸರ್, ನಾನು ಫಸ್ಟ್ ಏನ್ ಅಟೆಂಡ್ ಮಾಡಿದ್ನೋ ಅದು ಸುಮ್ನೆ ಆಗಿದ್ರೆ ನಂಗೆ ಮೇ ಬಿ ನಂದು ನೆಗೆಟಿವ್ಸ್ ಬಂದ್ಬಿಟ್ಟು 10 ಕಡಿಮೆ ಆಗುತ್ತೆ ಸರ್. ನಾನು ಏನ್ ರಿಸ್ಕ್ ತಗೊಂಡಿದ್ದು ನಿಮ್ ರ್ಯಾಂಕ್ ಸಿಂಗಲ್ ಡಿಜಿಟ್ ಆಗ್ತಾ ಇತ್ತು. ಹೌದು ಸರ್, ಪರವಾಗಿಲ್ಲ, ತೊಂದರೆ ಇಲ್ಲ. ಓಕೆನಾ. ಯಾಕಂದ್ರೆ ಇಷ್ಟು ತಗೊಳಕ್ಕೂ ಒದ್ದಾಡ್ತಿದ್ದಾರೆ ನಮ್ಮವರು. ಓಕೆನಾ. ಲೆಸನ್ ಪ್ಲಸ್ ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಟ್ರೈ ಮಾಡಿದ್ರೆ, ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಇದ್ದಾರೆ. ನಾರ್ಸೆಟ್ ಅಂದ್ರೆ ಗೊತ್ತಿಲ್ಲ. ಇವನ್ ನಾನು ನಾರ್ಸೆಟ್ ಅಂತ ಹೇಳಿದ್ರೆ ಆ ನಾರ್ಸೆಟ್ ಅನ್ನ ಸಿ ಬದಲು ಎಸ್ ಬರ್ದ್ಬಿಟ್ಟು ಕೇಳ್ತಾರೆ ನನಗೆ, ಇವನ್ ಹೆಲ್ಪ್ ಲೈನ್ ಮೆಸೇಜ್ ಮಾಡಿ ಅಂತ ಹೇಳಿದಾಗ. ಸೊ ನಾರ್ಸೆಟ್ ಅಂತ ಇಲ್ಲಿ ಮಾತಾಡಿರ್ತೀವಿ, ಅದನ್ನ ಅವರು ನಾರ್ಸೆಟ್ ಅನ್ನಕ್ಕೆ NORSET ಅಂತಂದೇಳಿ, ಸೊ ಪ್ಲೀಸ್ ಎಕ್ಸ್ಪ್ಲೈನ್ ಮೀ. ಓಕೆನಾ. ನಾರ್ಸೆಟ್ ಅಂತಂದೇಳಿ ಹಾಕ್ಬಿಟ್ಟು ನನಗೆ ಮೆಸೇಜ್ ಮಾಡ್ತಾರೆ. ಅಂದ್ರೆ ಅಷ್ಟೊಂದು ಬೆಸ್ಟ್ ಎಕ್ಸಾಂಪಲ್ ಸರ್. ಒಂದೇ 1 ಮಿನಿಟ್. ನನ್ನ ಫ್ರೆಂಡ್ ರೀಸೆಂಟ್ ಆಗಿ ನನ್ಗೆ ಕಾಲ್ ಮಾಡಿದ್ರು. ಅವ್ರು ನಂಗೆ ನಾರ್ಸೆಟ್ ಅಂತ ಕೇಳ್ತಾ ಇಲ್ಲ, ನಾರ್ಕೋಟಿಕ್ ಅಂತ ಕೇಳ್ತಾ ಇದಾರೆ. ಸೊ ನಾನು ಅಲ್ಲೇ ಥಿಂಕ್ ಮಾಡಿದೆ, ಎಷ್ಟು ಪೂರ್ ಇದೀವಿ ನಾವಿನ್ನ ಇದ್ರಲ್ಲಿ. ಅಲ್ಲ, ನಾವು ಅದರಲ್ಲಿ ಅವ್ರನ್ನ ಫನ್ ಮಾಡ್ತಾ ಇಲ್ಲ, ಇದರಲ್ಲಿ ಫನ್ ಮಾಡ್ತಾ ಇಲ್ಲ, ಅವೇರ್ನೆಸ್ ಇಲ್ಲ. ಸೊ ಯಾಕಂದ್ರೆ ಬೇರೆ ಯಾರು ವಿಡಿಯೋ ನೋಡ್ತಿರೋ ತಪ್ಪು ತಿಳ್ಕೊಂಬಾರ್ದು ಇದ್ರಲ್ಲಿ. ಯಾಕಂದ್ರೆ ನಾವು ನಿಮ್ಮ ಬಗ್ಗೆ ಫನ್ ಮಾಡ್ತಾ ಇಲ್ಲ, ತಪ್ಪು ತಿಳ್ಕೊಂಡಿದ್ರ ಅಂದ್ರೆ ನಿಮಗೆ ಅವೇರ್ನೆಸ್ ಇಲ್ಲ. ಪಾಪ ಅದು ನಿಮ್ ತಪ್ಪಲ್ಲ. ಓಕೆನಾ. ನಮ್ದೇ ಎಲ್ಲರದು ತಪ್ಪಿದೆ ಅದರಲ್ಲಿ, ನಿಮ್ಮ ಒಬ್ಬರದೇ ತಪ್ಪಲ್ಲ. ಕರ್ನಾಟಕದಲ್ಲಿ ಯಾರ್ಯಾರು ಜಾಬ್ ಹೋಗಿದ್ದಾರೆ, ಯಾರು ಜಾಬ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಸೊ ಅವ್ರದ್ದು ಕೂಡ ತಪ್ಪಿದೆ. ಯಾಕಂತಂದ್ರೆ ಅವರು ಕೆಲವ್ರಿಗೆ ಹೇಳ್ತಾ ಇಲ್ಲ, ನಾನು ಬಂದಿದ್ದೀನಿ, ನಾನು ಸೆಕ್ಯೂರ್ ಆದೆ, ಓಕೆ ಅಷ್ಟೇ. ಓಕೆ, ನಾನು ಮಾಡಿದ್ದೀನಪ್ಪ, ನೀವು ಮಾಡಿ ಅಂತ ಹೇಳಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದಾಗ ಅವೇರ್ನೆಸ್ ಬರುತ್ತೆ. ಸೊ ಇದನ್ನ ಸ್ವಲ್ಪ ತಿಳ್ಕೊಬೇಕು. ಓಕೆನಾ. ಸೊ ಯಾರು ಇದನ್ನ ತಪ್ಪಾಗಿ ತಿಳ್ಕೊಬೇಡಿ. ನಾರ್ಸೆಟ್ ಅಂತಂದ್ರೆ ಎವ್ರಿ 6 ಮಂತ್ಸ್ ಆಗುತ್ತೆ. ಇದರಲ್ಲಿ ತುಂಬಾ ಹೆವಿ ಆಪರ್ಚುನಿಟೀಸ್ ಇರುತ್ತೆ. ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿದ್ದೀರಿ ಅಂತಂದ್ರೆ ಈಜಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಕನ್ನಡದವ್ರ ನಾಲೆಡ್ಜ್ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ, ತುಂಬಾ ನಾಲೆಡ್ಜ್ ಇರುತ್ತೆ, ಬಟ್ ಉಪಯೋಗಿಸ್ಕೊಳ್ತಿಲ್ಲ. ಹೌದು ಸರ್, ತುಂಬಾ ನಾಲೆಡ್ಜ್ ಇದೆ ಸರ್. ಆಕ್ಚುಲಿ ಕರ್ನಾಟಕ ಪೀಪಲ್ಸ್ ಗೆ ತುಂಬಾ ನಾಲೆಡ್ಜ್ ಇದೆ, ಬಟ್ ಏನಕ್ಕೆ ಲ್ಯಾಕ್ ಆಗ್ತಾ ಇದೆ, ಏನಕ್ಕೆ ಹಿಂದೆ ಹೋಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಮೋಸ್ಟ್ ಯಾರಿಗೂ ಅವೇರ್ ಇಲ್ಲ ಅಂತ ಅನ್ಕೊಳ್ತೀನಿ. ಇವಾಗ ಅವೇರ್ನೆಸ್ ಮೂಡ್ಸೋದೇ ಇದ್ರದ್ದು ನಮ್ದೊಂದು ಕೆಲಸ ಆಗಿದೆ ಈಗ. ಹೌದು, ಯಾಕಂದ್ರೆ ಮುಂಚೆ ಯಾರ್ದು ಇವನ್ ನಾವು ನಾರ್ಸೆಟ್ 4 ಗಿಂತ ಹಿಂದೆ ಎಲ್ಲ ನೋಡಿದಾಗ ಯಾರ್ದು 2 ಡಿಜಿಟ್ಸ್ ರ್ಯಾಂಕ್ ಆಯ್ತು, 1 ಸಿಂಗಲ್ ಡಿಜಿಟ್ ರ್ಯಾಂಕ್ ಯಾರ್ದು ಬರ್ತಾ ಇರಲ್ಲ ಕರ್ನಾಟಕದವರು. ಈ ಸರಿ ನಾರ್ಸೆಟ್ 10 ಅಲ್ಲಿ ನೋಡಿ ತುಂಬಾ ಜನದ್ದು ಸಿಂಗಲ್ ಡಿಜಿಟ್ ಬಂದಿದೆ, ಡಬಲ್ ಡಿಜಿಟ್ ಬಂದಿದೆ, ತುಂಬಾ ಜನ ಬಂದಿದೆ. ನಮ್ಮ ಗ್ರೂಪಲ್ಲಿ ನೋಡ್ಬೋದು ಎಷ್ಟೋ ಜನ ನಾವೆಲ್ಲ 3 ಡಿಜಿಟ್ ಆಗಿರ್ಬೋದು, ತುಂಬಾ ಜನದ ಹಾಕಿದ್ದೀವಿ. ಓಕೆ, ಸೊ ಅದೆಲ್ಲ ಒಂದು ಸಾಧನೆ ಅಂತ ಹೇಳ್ಬೋದು. ಬಟ್ ಓಕೆ, ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ ಅಂದ್ರೆ, ಈಗ ನಿಮ್ಮ ಜೊತೆ ಇರ್ತಕ್ಕಂಥ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಜೂನಿಯರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಸೀನಿಯರ್ಸ್ ಇನ್ನೂ ಕೂಡ ಪ್ರಿಪ್ರೇಷನ್ ಮಾಡ್ತಾನೆ ಇರ್ತಾರೆ. ಓಕೆ, ಅವರು ಸೊ ಪ್ರಿಪ್ರೇಷನ್ ಅಲ್ಲಿ ಎಲ್ಲಿ ಲ್ಯಾಕ್ ಆಗಿರ್ಬೋದು ಅಂತ ನಿಮ್ಮ ಅನಿಸಿಕೆ. ಓದ್ತಾ ಇರ್ತಾರೆ, ಕ್ವಶನ್ಸ್ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇರ್ತಾರೆ. ಓಕೆನಾ. ಬಟ್ ಸ್ಟಿಲ್ ದೇ ಹ್ಯಾವ್ ನಾಟ್ ಕ್ರ್ಯಾಕ್ಡ್. ಸೊ ಅವರು ಎಲ್ಲಿ ಲ್ಯಾಕ್ ಆಗ್ತಾ ಇದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನನ್ಗನ್ಸುತ್ತೆ ಸರ್, ಎಲ್ಲಿ ಲ್ಯಾಕ್ ಆಗ್ತಿದ್ದಾರೆ ಅಂದ್ರೆ ಅವ್ರಿಗೆ ಕ್ವಾಲಿಟಿ ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ಸರ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಇನ್ನು ಅಪ್ಡೇಟೆಡ್ ವರ್ಷನ್ಸ್ ಎಲ್ಲ ಬಂದಿದೆ ಸರ್. ಈಗ ಅಪ್ಡೇಟೆಡ್ ಕ್ವಶನ್ಸ್ ಇದೆ, ಅದಕ್ಕೆಲ್ಲ ಅಪ್ಡೇಟ್ ಆಗ್ಬೇಕು. ಓಲ್ಡ್ ಗೈಡ್ ಲೈನ್ಸ್ ಗೆ ಸ್ಟಿಕ್ ಆನ್ ಆಗಿದ್ದಾರೆ ಅಂತ ಅನ್ಸುತ್ತೆ ಸರ್. ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಆನ್ಸರ್ಸ್ ಅಲ್ಲಿ ನೆಗೆಟಿವ್ ಹೋಗುತ್ತೆ, ಮತ್ತೆ ಡ್ರಾಬ್ಯಾಕ್ ಆಗುತ್ತೆ ಸರ್ ಆ ಪಾಯಿಂಟ್. ಅದು ಬಿಟ್ಟು ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು ಸರ್. ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಅವರು ನೆಗೆಟಿವ್ ಆಗ್ತಾರೆ. ಟೈಮ್ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ? ನಿಮ್ದು ಎಕ್ಸಾಂಪಲ್ ಕೊಟ್ಟರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ನೀವು ಪರ್ ಡೇಗೆ ಪ್ರಿಪ್ರೇಷನ್ಗೋಸ್ಕರ ಎಷ್ಟು ಅವರ್ ಸ್ಪೆಂಡ್ ಮಾಡ್ತಾ ಇದ್ರಿ?
ಸರ್ ನಾನು ಡ್ಯೂಟಿ ಮಾಡೋ ಹೊತ್ತಿಗೆ ನಾನು 6 ಅವರ್ಸ್ ಓದ್ತಾ ಇದ್ದೆ ಸರ್ ಕಂಪಲ್ಸರಿ. ಅದ್ರಲ್ಲಿ ಏನು ಇದನ್ನೇ ಮಾಡ್ಕೊಳ್ತಾ ಇಲ್ಲ, ಕಾಂಪ್ರಮೈಸೇ ಆಗ್ತಾ ಇರ್ಲಿಲ್ಲ. ಈವನ್ ನಂಗೆ ಹುಷಾರಿಲ್ಲ ಅಂತಂದ್ರು ಅಥವಾ ನಂಗೆ ಮೂಡಿಲ್ಲ ಅಂತ ಈ ತರದ್ದೆಲ್ಲ ರೀಸನ್ಸ್ ಏನೋ ತಗೊಳ್ತಾ ಇರ್ಲಿಲ್ಲ. ಕಂಪಲ್ಸರಿ 6 ಅವರ್ಸ್ ಅದ್ ಏನೇ ಆಗ್ಲಿ ಅಂತ ನನ್ ಟಾಸ್ಕ್ ಇರ್ತಾ ಇತ್ತು, ಅದನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ. ಅದಾದ್ಮೇಲೆ ನಾನು ನಾರ್ಸೆಟ್ 10ಗೆ ಅಂತ ಫುಲ್ ಟೈಮ್ ಕೊಟ್ಟಾಗ ಮ್ಯಾಕ್ಸಿಮಮ್ 14 to 16 ಅವರ್ಸ್ ಓದ್ತಾ ಇದ್ದೆ ಸರ್. ವೆರಿ ಗುಡ್. ಸೊ ನಾನು ಇಂಟರ್ವ್ಯೂ ಮಾಡಿದವ್ರು ಎಲ್ಲರೂ ಹೇಳೋದಷ್ಟೇ, ಮ್ಯಾಕ್ಸಿಮಮ್ ನಾನು 14 ಅವರ್ಸ್ ಅಂತೂ ಎಲ್ಲರೂ ಹೇಳ್ತಾನೆ ಇದ್ದಾರೆ. 14 ಅವರ್ಸಿಂದ ಕಡಿಮೆ ಯಾರು ಹೇಳ್ತಾ ಇಲ್ಲ. ಬಟ್ ನಮ್ಮ ಆಸ್ಪಿರೆಂಟ್ಸ್ಗೆ ಅರ್ಥ ಆಗ್ತಾ ಇರೋದು 14 ಅವರ್ಸ್ ಅಂದರೆ ಆಗಲ್ಲ ನನ್ನ ಕೈಲಿ. ಇದರಲ್ಲೇ ತುಂಬಾ ಜನ ಎದುರ್ಕೊಳ್ತಾ ಇದ್ದಾರೆ, 14 ಅವರ್ಸ್ ಆಗ್ತಾ ಇಲ್ಲ ಅದ್ರಲ್ಲಿ ಒಂದ್ ಪಾಯಿಂಟ್ ಏನ್ ಹೇಳ್ಬೋದು ಅಂದ್ರೆ ಸರ್, 14 ಅವರ್ಸ್ to 16 ಅವರ್ಸ್ ಅಂತಂದ್ರೆ ಡಿಪೆಂಡ್ಸ್ ಆನ್ ಅವ್ರು ಇದು ಕಾನ್ಸಂಟ್ರೇಷನ್ ಅಥವಾ ಅವ್ರ ಫೋಕಸ್ ಮೇಲೆ ಹೋಗುತ್ತೆ ಸರ್. ಒಬ್ಬೊಬ್ರು ನಾವು 2 ಅವರ್ಸ್ ಅಲ್ಲಿ ಓದೋದನ್ನ ಕೆಲವೊಬ್ರು 1 ಅವರ್ ಅಲ್ಲಿ ಕ್ಯಾಚ್ ಮಾಡ್ಕೊಳ್ತಾರೆ. ಆ ತರ ಫೋಕಸ್ಡ್ ಆಗಿದ್ರೆ ಸ್ವಲ್ಪ ಇನ್ನು ಬೆಟರ್ ಅಂತ ಹೇಳ್ಬೋದು ಸರ್. ಸೊ ಅವಾಗ ಸ್ವಲ್ಪ ಅವರ್ ಕಡಿಮೆ ಮಾಡ್ಕೋಬಹುದು ಅಂತ. ಅಂದ್ರೆ ನೀವು ಇದು 14 to 16 ಅವರ್ಸ್ ಓದ್ಕೋಬೇಕಾ ಅಂತ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಫೋಕಸ್ಡ್ ಆಗಿದ್ರೆ ಇನ್ನೂ ಸ್ವಲ್ಪ ಅವರ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇವನ್ ನಾವು ಕೂಡ ಅಷ್ಟೇ, ನಾವು ಮಾಡುವಾಗ ನಾವು 14 ಅವರ್ಸಲ್ಲಿ ಓದಿಲ್ಲ. ಇವನ್ ನಮ್ಮ ಟೈಮಲ್ಲಿ ಹೇಳಬೇಕು ಅಂತ ನಾವು 14 ಅವರ್ಸ್ ಓದಿಲ್ಲ. ನಾವು ಮಿನಿಮಮ್ ಒಂದು 4 to 6 ಅವರ್ಸ್ ಅಷ್ಟೇ ನಾವು ವರ್ಕ್ ಮಾಡ್ಕೊತಾನೆ ಮಾಡಿದ್ದು. ಸೊ 4 to 6 ಅವರ್ಸ್ ನಾವು ಓದ್ತಾ ಇದ್ವಿ ಅಷ್ಟೇ. ಸೊ 4 to 6 ಅವರ್ಸಲ್ಲಿ ನಾವು ಗ್ರೂಪ್ ವರ್ಕ್ ಜಾಸ್ತಿ ಮಾಡ್ತಾ ಇದ್ವಿ. KNU ಅಕಾಡೆಮಿ ನಮ್ಮ ಗ್ರೂಪ್ಸಲ್ಲಿ ಏನು ಕ್ವಶನ್ ಆನ್ಸರ್ ಆಗಿರ್ಬೋದು, ಎವ್ರಿ ಡೇ. ಸೊ ಅದನ್ನೆಲ್ಲ ಸೇರ್ಕೊಂಡು ಅಷ್ಟೇ ಆಗುತ್ತೆ. ಅಂದರೆ ನಮ್ಮದು ಕ್ವಾಲಿಟಿ ಕಂಟೆಂಟ್ ನೋಡ್ತಾ ಇದ್ವಿ. ಆಮೇಲೆ ಏನು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರುತ್ತೆ ಅದ್ರ ಮೇಲೆ ಕಾನ್ಸೆಪ್ಟ್ ಮಾಡಬೇಕು. ಆಮೇಲೆ ಇನ್ನೊಂದೇನಪ್ಪ, ಸುಮ್ಮನೆ ಎಲ್ಲ ಓದೋದು ಬೇಕಾಗಿಲ್ಲ. ಹೌದು ಸರ್, ಹೌದು. ಇದೊಂದು ಹೇಳ್ಬೋದು ಸರ್. ನಾನು ಆಕ್ಚುಲಿ ಎಲ್ರು ಹೇಳ್ತಾರೆ ಸಿಲೆಬಸ್ ಮುಗಿಸ್ಬೇಕು ಅಂತ. ಬಟ್ ನಾನು ಸ್ಟಿಲ್ ಇಲ್ಲಿವರೆಗೂ ರಿಸರ್ಚ್ ಓದಿಲ್ಲ, ಮೈಕ್ರೋಬಯಾಲಜಿ ಓದಿಲ್ಲ, ಈ ತರ ಮೈನರ್ ಸಬ್ಜೆಕ್ಟ್ಸ್ ನಾನು ಓದಿಲ್ಲ ಸರ್. ತುಂಬಾ ನಾನು ಓದಿರೋದು ಜಸ್ಟ್ ಫೌಂಡೇಶನ್ ಚೆನ್ನಾಗಿ ಓದಿದ್ದೆ, MSN ಚೆನ್ನಾಗಿ ಓದಿದ್ದೆ, OBG ಚೆನ್ನಾಗಿ ಓದಿದ್ದೆ ಸರ್. ಸೈಕೇಟ್ರಿನೂ ಸಮ್ ಟೈಮ್ಸ್ ಹೇಳ್ತಾರೆ ಕೆಲವೊಬ್ರು ಟಫ್ ಆಗುತ್ತೆ ಅಂತ, ಬಟ್ ಅದು ಆಕ್ಚುಲಿ ಅದೇ ಈಸಿ ಇರುತ್ತೆ ಸರ್. ಅಂದ್ರೆ ಟರ್ಮಿನಾಲಜೀಸ್ ಅಲ್ಲೇ ಅದು ಆಲ್ಮೋಸ್ಟ್ ಕ್ಲಿಕ್ ಆಗುತ್ತೆ ಸರ್ ಸೈಕೇಟ್ರಿ. ನೀವು ಟಫ್ ಅಂತ ಕೇಳಿದ್ರೆ ನಾನೇ ಎಕ್ಸಾಂಪಲ್. ಇವನ್ ನಾನು ಸೈಕ್ಯಾಟ್ರಿ ನಾನು ಆಪ್ಷನಲ್ ಸಬ್ಜೆಕ್ಟ್ ಇಟ್ಕೊಂಡಿದ್ದೆ ನಾನು. ಓಕೆನಾ, ನಾನು ಸೈಕ್ಯಾಟ್ರಿ ಕ್ವಶನ್ ನಾನು ಸೈಕ್ಯಾಟ್ರಿ ಹೆಂಗಪ್ಪ ಅಂದ್ರೆ ಆಪ್ಷನಲ್ ಅಷ್ಟೇ. ಯಾವ್ದಾರು ಗೊತ್ತಿದ್ರೆ ಅಟೆಂಡ್ ಮಾಡೋಣ, ಇಲ್ಲಾಂದ್ರೆ ಬೇಡ ಅಷ್ಟೇ. ನಾನು ಬಿಟ್ಬಿಟ್ಟಿದ್ದೆ ಸೈಕ್ಯಾಟ್ರಿ, ನಾನು ಟಚ್ ಮಾಡಿಲ್ಲ. ಯಾಕಂದ್ರೆ ನನಗೆ ಅದು ಇಂಡಿವಿಜುವಲ್ ಡಿಫ್ರೆನ್ಸ್ ಇರುತ್ತೆ. ಇವಾಗ ನಾನು ಇಷ್ಟೊಂದು ಬೇರೆ ಸ್ಟೂಡೆಂಟ್ಸ್ ಎಲ್ಲ ಗೈಡ್ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಓಕೆ. ಸೊ ಇದು ರಾಂಗ್ ಇನ್ಫಾರ್ಮೇಷನ್ ಅಲ್ಲ, ನಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಸೈಕ್ಯಾಟ್ರಿ ನನಗೆ ಆಪ್ಷನಲ್ ಅಷ್ಟೇ. ನನಗೆ ಗೊತ್ತೇ ಅದರಲ್ಲಿ ಟರ್ಮಿನಾಲಜೀಸ್ ಯಾವ ಹೇಳಿದ್ರಿ, ಆ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಆ ಥರ ಬಂದರೆ ಅವು ನಾನು ಬೈ ಹಾರ್ಟ್ ಮಾಡಿಬಿಟ್ಟಿದ್ದೆ. ಓಕೆ, ಸೊ ಇದು ಬಂದರೆ ಇದು, ಇಲ್ಲ ಅಂತಂದರೆ ಬೇಡ ಅಷ್ಟೇ. ನಾನು ಸೈಕ್ಯಾಟ್ರಿ ಬಿಟ್ಟಿದ್ದೆ, ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೆ ನಾನು ಸೈಕ್ಯಾಟ್ರಿ. ಓಕೆನಾ. ಸೊ ಪರವಾಗಿಲ್ಲ, ನನಗೆ ಎಷ್ಟು ನನ್ನ ರ್ಯಾಂಕ್ ಬರಬೇಕು ಅಂತಂದರೆ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು, ಎಷ್ಟು ನೆಗೆಟಿವ್ ಆಗಿ ಮಾಡಬೇಕು ಅಷ್ಟು ಸಾಕು. ನೋಡಿ 160 ಕ್ವಶನ್ಸ್ ಇರುತ್ತೆ. 160 ಕ್ವಶನಲ್ಲಿ ನೀವು 140 ಮಾಡಿದ್ರೆ ಸಾಕು. ಓಕೆನಾ, ಇಲ್ಲ 130 ಮಾಡಿದ್ರು ಸಾಕು. 130ಅಲ್ಲಿ 120 ಪಕ್ಕ ಇದ್ರು ಸಾಕು. ಅದರಲ್ಲಿ 20 ಕ್ವಶನ್ ಸೈಕ್ಯಾಟ್ರಿ ಅಂತ ಬಿಟ್ಬಿಡಿ, ತೊಂದರೆ ಇಲ್ಲ. ಅಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಅಂದ್ರೆ ಕಷ್ಟ ಆಯ್ತು ಅಂದ್ರೆ ಮಾತ್ರ. ಅದರಲ್ಲೂ ಸೈಕ್ಯಾಟ್ರಿಯಲ್ಲೂ ಕೂಡ ಈಸಿ ಇರೋದು ಟಾಪಿಕ್ಸ್ ಇರುತ್ತೆ ಕೆಲವು. ಟರ್ಮಿನಾಲಜಿ ಆಗಿರ್ಬೋದು, ಈಸಿ ಆಗಿರ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಕ್ಲಿನಿಕಲ್ ಬೇಸ್ಡ್ ಕ್ವಶನ್ಸ್ ಲೈಕ್ ಪ್ಯಾಕ್ಡ್ ಫುಡ್ ಕೊಡ್ತೀವಿ ಅಂತವೆಲ್ಲ ಇರುತ್ತಲ್ಲ, ಸೊ ಅವೆಲ್ಲ ಈಸಿ ಇರುತ್ತೆ. ಓಕೆನಾ, ಅದು ಸ್ವಲ್ಪ ನಾವು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂಡ್ರೆ ಅದು ಇನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು ಸರ್. ಆ ಥರ ಬೇಕಾದ್ರೆ ನೋಡ್ಕೊಬೋದು. ಇನ್ನೂ ಕೆಲವು ಕನ್ಫ್ಯೂಷನ್ ಆಗ್ತಿದೆ ಅಂತ ಬಿಟ್ಬಿಟ್ಟು ಪರವಾಗಿಲ್ಲ. ಆಮೇಲೆ ಮೈನರ್ ಸಬ್ಜೆಕ್ಟ್ಸ್ ಕೆಲವು ಬಿಟ್ಬಿಡ್ಬೋದು, ಏನು ಕಷ್ಟ ಇಲ್ಲ. ಇವನ್ ರಿಸರ್ಚಲ್ಲಿ ಕ್ವಶನ್ಸೇ ಬಂದಿಲ್ಲ ಈ ಸರಿ. ನಾನು 2-3 ನಾರ್ಸೆಟ್ ನೋಡಿದ್ದೀನಿ, ರಿಸರ್ಚ್ ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ಸೇ ಬಂದಿಲ್ಲ. ಮುಂಚೆ ಎಲ್ಲ ಬರ್ತಾ ಇತ್ತು, ಮೀನು ಮೀಡಿಯನ್ ಮೂಡು ಅದ್ರ ಬಗ್ಗೆ ಕ್ವಶನ್ಸ್ ಬರ್ತಾ ಇತ್ತು. ಅಷ್ಟೇ ನೋಡ್ಕೊಂಡ್ರೆ ಸಾಕು ಸರ್, ಬಿಫೋರ್ ಎಕ್ಸಾಮ್ ಅಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ ಅನ್ಸುತ್ತೆ ಸರ್. ಇವಾಗ ಒಂದು 2-3 ನಾರ್ಸೆಟ್ ಅಲ್ಲಿ ಅದು ಕೂಡ ಬಂದಿಲ್ಲ ರಿಸರ್ಚ್ ಬಗ್ಗೆ. ಓಕೆನಾ, ಸೊ ಹಂಗಂತೇಳಿ ಬಿಡಿ ಅಂತ ನಾವು ಹೇಳ್ತಾ ಇಲ್ಲ, ಕಂಪ್ಲೀಟ್ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಅವ್ರು ಕೇಳ್ಬೋದು, ನೆಕ್ಸ್ಟ್ ಅಪ್ಕಮಿಂಗ್ ನಾರ್ಸೆಟ್ ಕೂಡ ಕೇಳ್ಬೋದು. ಕೇಳಲ್ಲ ಅಂತ ನಾವು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ನಮ್ಮ ಎವ್ರಿಥಿಂಗ್ ಓದೋದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಸಬ್ಜೆಕ್ಟ್ ನ ಇನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಸರ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ತುಂಬಾ ಹೆಲ್ಪ್ ಆಗಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಆಕ್ಚುಲಿ ನಂಗೆ PGIMR ಮುಗಿಸ್ಕೊಂಡ್ ಬಂದ್ಮೇಲೆ ನಂಗೆ ಕಂಪ್ಲೀಟ್ ರಿವಿಷನ್ ಮಾಡಕ್ ಆಗಲ್ಲ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀನಿ. 2022 ಇಂದ ಕ್ವಶನ್ಸ್ ಏನಿದೆಯೋ ಅದು, ಮತ್ತೆ ಟಾಪಿಕ್ ಯಾವ್ಯಾವ ಬಂತು ಅಂತ ನಾನು ಒಂದ್ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ತೀನಿ. ಅಂದ್ರೆ ಹೈ ಟಾಪಿಕ್ಸ್ ಅಂತ ಅದು ನಾವು ಮಾಡ್ಕೊಳ್ಳೋದೇ ಬೇಕಿಲ್ಲ. ಆಲ್ರೆಡಿ ನೀವು ಒಂದ್ ಲಿಸ್ಟ್ ಕೊಟ್ಟಿದ್ದೀರಾ ಸರ್, ಅಂದ್ರೆ ಗ್ರೂಪ್ ಕಡೆಯಿಂದ ಒಂದ್ ಲಿಸ್ಟ್ ಇದೆ, ಅದನ್ನಷ್ಟೇ ಫೋಕಸ್ ಮಾಡಿದ್ರು ಸಮೇತ ತುಂಬಾ ಹೆಲ್ಪ್ ಆಗುತ್ತೆ. ಅದು ತುಂಬಾ ಹೆಲ್ಪ್ ಆಯ್ತು ಸರ್. ಅಂದ್ರೆ ಕ್ವಶನ್ಸ್ ಇಂದ ರಿಪೀಟ್ ಆಗಿದೆ, ಈವನ್ ನಾನ್ ನರ್ಸಿಂಗ್ ಅಲ್ಲೂ ಸಮೇತ ರಿಪೀಟ್ ಆಗಿತ್ತು ಸರ್ ಅದೇ ಕ್ವಶನ್ಸ್. ಸೇಮ್ ಈ ಸರಿ ನಾರ್ಸೆಟ್ 10 ಅಲ್ಲಿ ತುಂಬಾ ಮೇನ್ಸ್ ತುಂಬಾ ಕ್ವಶನ್ಸ್ ರಿಪೀಟ್ ಆಗಿದೆ.
ಓಲ್ಡ್ ಹೌದು ಪ್ರಿವಿಯಸ್ ಸರ್, ಇಯರ್ ಹೌದು. ಕ್ವಶನ್ಸ್ ಕೆಲವೊಂದು ಟಾಪಿಕ್ಸ್ ಇದೆ ಸರ್, ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ. ಸೊ ಹೌದು. ಅದನ್ನ ನಾವು ಇನ್ನು ಸ್ವಲ್ಪ ಜಾಸ್ತಿ ನೋಡ್ಕೊಂಡ್ರೆ, ಅದ್ರ ಬಗ್ಗೆ ಕ್ಲಿಯರ್ ಆದ್ರೆ ಆರಾಮಾಗಿ ಇದನ್ನ ಮಾಡ್ಕೋಬಹುದು ಸರ್, ಕ್ರ್ಯಾಕ್ ಮಾಡ್ಕೋಬಹುದು. ಸೊ ಅಪ್ಕಮಿಂಗ್ ನಾರ್ಸೆಟ್ ಆಸ್ಪಿರೆಂಟ್ಸ್ ಏನಪ್ಪ ಒಂದು ಕಿವಿ ಮಾತು ಅಂದರೆ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನು ಅಟ್ಲೀಸ್ಟ್ ಒಂದು 10 ನಾರ್ಸೆಟ್ ಆಗಿದೆ ಅಂದ್ರೆ 10 ಮಾಡಂಗೆ ನಾರ್ಸೆಟ್ ಇಲ್ಲ ಪೇಪರ್ಸ್ ಸರ್. ಅನ್ನ ನೋಡಿ ಒಂದ್ಸರಿ. ನೋಡಿದಾಗ ನಿಮಗೆ ಹೌದು. ಗೊತ್ತಾಗುತ್ತೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ, ಆಮೇಲೆ ಹೌದು ಕ್ವಶನ್ಸ್ ಸರ್. ಯಾವ್ದ್ರ ಮೇಲೆ ಯಾವ ಟಾಪಿಕ್ ಮೇಲೆ 100% ಗೊತ್ತಾಗುತ್ತೆ ಅದು. ಓಕೆನಾ, ಅಪ್ಡೇಟ್ಸ್ ಬಗ್ಗೆ ಎಲ್ಲಿ ಕೇಳಿದ್ದಾರೆ, ಓಕೆನಾ, ಕಂಟೆಂಟ್ ಯಾವ್ದು ಇರುತ್ತೆ ಅಂತಂದೇಳಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದರಲ್ಲೇ ನಾವು ಗೊತ್ತಾಗುತ್ತೆ ಯಾವ ಕ್ವಶನ್ ಯಾವ ಟಾಪಿಕ್ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡಬೇಕು. ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕೂಡ ನೀವು ನೋಡಲೇಬೇಕು 100%. ಈಗ ನೆಕ್ಸ್ಟ್ KNU ಅಕಾಡೆಮಿ VIP ಗ್ರೂಪಲ್ಲಿ ಕೂಡ ನೀವು ಇದ್ರಿ, ಓಕೆನಾ. ಸೊ ಕ್ವಶನ್ ಹೌದು. ಆನ್ಸರ್ ಡಿಸ್ಕಷನ್ ಮಾಡ್ತಾ ಇದ್ರಿ. ಸೊ ಅದರಿಂದ ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಯಿತು? KNU ಅಕಾಡೆಮಿಯಿಂದ ತುಂಬಾ ಹೆಲ್ಪ್ ಆಯ್ತು ಸರ್. ಆಕ್ಚುಲಿ ಅಂದ್ರೆ ಯಾವ್ದು 9 PM ಕ್ವಿಜ್ ಇರ್ಬೋದು, ಅದು ಒನ್ ಲೈನರ್ಸ್ ಬರುತ್ತಲ್ಲ ಸರ್, ಅದೇ ಬರುತ್ತೆ ಆಕ್ಚುಲಿ. ಮತ್ತೆ ಇದು ಡಿಸ್ಕಷನ್ ಗ್ರೂಪ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೋ ಅದು ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅಂದ್ರೆ ಕೆಲವೊಂದು ಬೇಸಿಕ್ಸ್ ತುಂಬಾ ಗೊತ್ತಿರಲ್ಲ, ಕಾನ್ಸೆಪ್ಟ್ಸ್ ಆಗ್ಲಿ ತುಂಬಾ ಬೇಸಿಕ್ ಇಂದನೂ ಅದ್ರಲ್ಲಿ ಡಿಸ್ಕಸ್ ಮಾಡ್ತಾರೆ, ಅದು ತುಂಬಾ ಹೆಲ್ಪ್ ಆಯ್ತು ಸರ್. ಹೌದು. ಸರ್ ಅಲ್ಲಿ ಆಕ್ಚುಲಿ ಅದಕ್ಕೆ ಡೌಟ್ ಕ್ಲಿಯರಿಂಗ್ ಅಂತ ಬಂದ್ರೆ ಯಶಸ್ವಿನಿ ಮ್ಯಾಮ್ ಅಂದ್ರೆ ನನ್ನ ಫ್ರೆಂಡ್. ಹೌದು, ತುಂಬಾ ಡೌಟ್ ಕ್ಲಿಯರ್ ಮಾಡಿದ್ದಾರೆ ಸರ್. ಆಕ್ಚುಲಿ ಅಲ್ಲಿಂದಾನೇ ಕ್ಲಿಯರ್ ಆಗ್ತಾ ಇದೆ. ಸೊ ಅದು ಹೌದು ಹ್ಯಾಬಿಟ್ ಸರ್, ಆಗಿಬಿಡುತ್ತೆ. ಇಂಡಿವಿಜುವಲ್ ಡಿಫರೆನ್ಸ್ ಇರುತ್ತೆ. ಅಂದ್ರೆ ಒಬ್ರೇ ಓದಿದ್ರೆ ಚೆನ್ನಾಗಿ ನೆನ್ಪಿರುತ್ತೆ ಅಥವಾ ಚೆನ್ನಾಗಿ ಅರ್ಥ ಆಗುತ್ತೆ. ಕೆಲವೊಬ್ರಿಗೆ ಡಿಸ್ಕಷನ್ ಮಾಡಿದ್ರೆ ಚೆನ್ನಾಗಿ ನೆನ್ಪಿರುತ್ತೆ. ಇನ್ನೊಂದು ಆಕ್ಚುಲಿ ನಾನ್ ಬಂದ್ಬಿಟ್ಟು ಡಿಸ್ಕಷನ್ ಮಾಡಿದ್ರೆ ನಂಗೆ ಚೆನ್ನಾಗಿ ನೆನ್ಪಿರುತ್ತೆ ಸರ್. ಸೊ ಹಂಗಾಗಿ ನನ್ಗೆ ಅದರಿಂದ ತುಂಬಾ ಹೆಲ್ಪ್ ಆಯ್ತು, ಯಾವ್ದೋ ಡಿಸ್ಕಷನ್ ಗ್ರೂಪ್ ಡಿಸ್ಕಷನ್ ಇಂದ. ಮಾಡೋದು 100%. ಆಮೇಲೆ ಇನ್ನೊಂದು ಏನಪ್ಪ, ಟೈಮ್ ಪಾಸ್ ಅಂದ್ರೆ ಈಗ 14 ಅವರ್ಸ್ ಕೂತ್ಕೊಂಡು ಓದ್ತಾ ಇರ್ತಾರೆ ಅಂದ್ರೆ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿ ಇದನ್ನ ಫ್ರೀ ಆಗಿ ಅಟೆಂಡ್ ಮಾಡ್ಬೋದು ಅನ್ನೋ ತರ ಹೌದು ಸರ್. ಹೌದು ಹೌದು. ಮ್ಯಾಕ್ಸಿಮಮ್ ಕ್ವಶನ್ಸ್ ಕೂಡ ತುಂಬಾ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಡಿಸ್ಕಷನ್ ಮಾಡಿದ್ರೆ ಯಾವತ್ತೂ ಮರ್ತೋಗಲ್ಲ ಅಲ್ವಾ? ಹೌದು ಸರ್. ಡಿಸ್ಕಷನ್ ಮಾಡಿದ್ರೆ ಹೌದು. ಮರ್ತೋಗಲ್ಲ, ಅದು ತುಂಬಾ ನೆನಪಿರುತ್ತೆ. ಓಕೆ, ಇಷ್ಟ ಆಯ್ತು. ಇದಾದ ನಂತರ ಈಗ ನಿಮ್ದು 2 ಆಪ್ಷನ್ ಇದೆ, PG ಮರು ಮತ್ತೆ ನಾರ್ಸೆಟ್. ಎರಡರಲ್ಲಿ ಯಾವ್ದಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಆಕ್ಚುಲಿ ನಮ್ ಸೌತ್ ಇಂಡಿಯಾ ಸಿಕ್ರೇನೆ ಬೆಟರ್ ಅಂತ ಫೀಲ್ ಆಗುತ್ತೆ, ಯಾಕಂದ್ರೆ ನಿಯರ್ ಟು ಹೋಮ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈಗ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗೆ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಕೊಡೋದಾದ್ರು ಕೊಡ್ಬೋದು. ಅಡ್ವೈಸ್ ಅಂತ ಅಂದ್ರೆ ಸರ್, ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗ್ಬೇಡಿ, ಡಿಸಿಪ್ಲಿನ್ಡ್ ಆಗಿರ್ಬೇಕು. ಇನ್ನೊಂದು ಕ್ವಾಲಿಟಿ ಕಂಟೆಂಟ್ ಗೆ ಸ್ವಲ್ಪ ಸ್ಟಿಕ್ ಆನ್ ಆಗಿ, ಎಲ್ಲ ಮಲ್ಟಿಪಲ್ ಸೋರ್ಸ್ ನ ರೆಫರ್ ಮಾಡಬೇಡಿ ಅಂತ ಹೇಳ್ತೀನಿ ಸರ್. ಮೋರ್ ಓವರ್ ಏನಂದ್ರೆ ಜೆನ್ಯೂನ್ ಟು ಯುವರ್ ಗೋಲ್ ಸರ್. ಅಂದ್ರೆ ನಾವ್ ಅದನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನೀವ್ ಅದಕ್ಕೆ ಲಾಯಲ್ ಆಗಿರ್ಬೇಕು ಅಂತ ಹೇಳ್ತೀನಿ ಸರ್ ನಾನು. ಇಲ್ಲ ಅಂತಂದ್ರೆ ಸುಮ್ನೆ ಕ್ಯಾಶುವಲ್ ಆಗಿ ತಗೊಂಡ್ರೆ ಇದು ಅಷ್ಟ್ ಈಸಿನೂ ಅಲ್ಲ, ಅಷ್ಟ್ ಟಫ್ನು ಅಲ್ಲ. ಸೊ ಲಾಯಲ್ ಆಗಿರಿ ನಿಮ್ ಗೋಲ್ಗೆ ಅಂತ ಹೇಳ್ಬೋದು ಸರ್. ಯಾಕೆ ಅಂತಂದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ಈಗ ಈ ವಿಡಿಯೋ ನೋಡಿದ ತಕ್ಷಣ ಒನ್ ವೀಕ್ 2 ವೀಕ್ ಅಷ್ಟೇ ಅವ್ರಿಗೆ ಮೋಟಿವೇಶನ್ ಇರುತ್ತೆ. ಆಮೇಲೆ ಸರ್ ಫಸ್ಟ್ ನನ್ಗೂ ಇದೇ ತರ ಫೀಲ್ ಆಗ್ತಾ ಇತ್ತು ಸರ್. ಅಂದ್ರೆ ನಾನು ಮುಂಚೆ ಎಲ್ಲ ನೋಡ್ತಾ ಇದ್ದೆ, ಆಸ್ಪಿರೆಂಟ್ಸ್ ಎಲ್ಲ ಫೀಡ್ಬ್ಯಾಕ್ ಮತ್ತೆ ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ. ಅವಾಗ 1 ವೀಕ್ ಫುಲ್ಲು ಜೋಶ್ ಅಲ್ಲಿ ನಾವು ಇದನ್ ಮಾಡ್ತೀವಿ ಸರ್, ಬಟ್ ನೆಕ್ಸ್ಟ್ ವೀಕಿಗೆ ಅದ್ ಕ್ಯಾರಿ ಆಗಲ್ಲ. ಸೊ ಅಲ್ಲಿ ನಮಗೆ ಲ್ಯಾಕ್ ಆಗುತ್ತೆ, ಅದು ವರ್ಕ್ ಆಗಲ್ಲ ಸರ್, ಅದು ಪ್ರೊಲಾಂಗ್ ಟೈಮ್ ವರ್ಕ್ ಆಗಲ್ಲ. ಸೊ ಅದಕ್ಕೆ ಏನಾಗ್ಬೇಕು ಅಂತಂದ್ರೆ ನಮ್ದು ಅದೇ ಸರ್, ಡಿಸಿಪ್ಲಿನ್ಡ್ ಆಗಿದ್ದು ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಅಷ್ಟೇ ಸರ್. ಆಕ್ಚುಲಿ ನಂದು ನಾರ್ಸೆಟ್ 8 ಮತ್ತೆ 9 ಪ್ರಿಲಿಮ್ಸ್ ಏನ್ ಜಸ್ಟ್ ಅದಷ್ಟೇ ಕ್ವಾಲಿಫೈ ಆಗ್ತಾ ಇತ್ತು. ಏನಕ್ಕೆ ನನಗೆ ಇದು ಮೈನ್ಸ್ ಕ್ಲಿಯರ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಮೈನ್ ರೀಸನ್ ಇದೆ ಸರ್. ಯಾಕೆ ಅಂತಂದ್ರೆ ಕನ್ಸಿಸ್ಟೆಂಟ್ ಇರ್ಲಿಲ್ಲ ಸರ್ ನಾನು ಆಕ್ಚುಲಿ. ಯಾಕಂದ್ರೆ ವರ್ಕ್ ಮಾಡ್ತಾ ಇದ್ನಲ್ಲ, ಒಂದ್ ಟೈಮ್ 6 hours ಕಂಪ್ಲೀಟ್ ಓದ್ತಿದ್ದೆ, ಒಂದೊಂದ್ ಟೈಮ್ ಸ್ವಲ್ಪ ಏರುಪೇರು ಆಗೋದು. ಸೊ ಅದಕ್ಕೆ ನಂಗೆ ಕ್ರ್ಯಾಕ್ ಮಾಡಕ್ ಆಗಿಲ್ಲ ಅಂತ ಅನ್ಕೊಳ್ತೀನಿ ಸರ್. 100%. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಿಮ್ಮ ರ್ಯಾಂಕ್ ಬಂದ ತಕ್ಷಣ ಈಗ ನಿಮ್ಮ ಪೇರೆಂಟ್ಸ್ ಹತ್ರ ಪರ್ಮಿಷನ್ ತಗೊಂಡಿದ್ದೀರಿ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದಿರಿ. ಸೊ ಪೇರೆಂಟ್ಸ್ ಯಾವ ರೀತಿಯಾಗಿ ಖುಷಿ ಪಟ್ಟರು? ದೇ ಆರ್ ಹ್ಯಾಪಿ ನಾವು? ಸೊ ಫುಲ್ ಹ್ಯಾಪಿ ಸರ್, ಅದು ಹೇಳೋದಕ್ಕಾಗಲ್ಲ, ಫುಲ್ ಹ್ಯಾಪಿ. ಆಕ್ಚುಲಿ ಇನ್ನೊಂದ್ ಏನಂದ್ರೆ, ನಾನು ನಮ್ಮ ಊರಿಗೆ ಹೋಗ್ಬೇಕು ಅಂತಂದ್ರೆ ವಿತ್ ಅಪಾಯಿಂಟ್ಮೆಂಟ್ ಲೆಟರ್ ಹೋಗ್ಬೇಕಂತ ನಂದೊಂದು ಗೋಲ್ ಇತ್ತು. ಸೊ ಐ ಗಾಟ್ ಅಪಾಯಿಂಟ್ಮೆಂಟ್ ಲೆಟರ್ ಎಸ್ಟರ್ಡೇ ಸರ್. PGMR ಬಂತು ಸರ್ ಅಪಾಯಿಂಟ್ಮೆಂಟ್ ಲೆಟರ್. ಸೊ ಅದನ್ನ ತೋರ್ಸ್ಬಿಟ್ಟು ನಾನು ಆ ಖುಷಿನ ಮತ್ತೆ ನಾನು ಎಲ್ಲೂ ನೋಡೋದಕ್ಕಾಗಲ್ಲ ಸರ್. ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆಗಲ್ಲ, ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗಲ್ಲ, ಅಷ್ಟು ಖುಷಿ ಆಗ್ತಿದೆ. ವೇಟ್ ಮಾಡ್ತಾ ಇದಾರೆ ಸರ್, ಯಾವಾಗ ಆಗುತ್ತೆ ಏನು ಅಂತ. ತುಂಬಾ ಎಲ್ರಿಗೂ ಅದು ಎಲ್ಲ ಪೇರೆಂಟ್ಸ್ಗೂ ಇದೇ ಇರುತ್ತೆ. ಖುಷಿಯಾಗಿದೆ. ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಈಗ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಸೊ ನೀವೇ ಒಂಥರ ಮೋಟಿವೇಶನ್ ಅವರಿಗೆ. ಸೊ 100% ಡೆಫಿನೆಟ್ ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಯಾರು ಸ್ಟಾರ್ಟ್ ಮಾಡಿಲ್ಲ, ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಮುಗಿಸ್ತಾ ಬರೋಣ. ಟೈಮ್ ಕೊಡಿ ಸರ್. ಸಾರಿ, ಹೇಳಿ. ಏನಿಲ್ಲ, ಎಲ್ರಿಗೂ ಹೇಳೋದು ಏನಿಲ್ಲ, ಜಸ್ಟ್ ಎಲ್ರು ಹೇಳಿರೋದೇ ಹೇಳ್ತಾ ಇರೋದು. ಬಟ್ ಏನಂತಂದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾದ್ಮೇಲೆ
ಇದನ್ನ ಜಸ್ಟ್ ಮೋಟಿವೇಶನ್ ಆಗಿ ತಗೋಬೇಡಿ. ಓಕೆ, ಅದ್ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ನಾವ್ ಅದು ಗೋಲ್ ನ ರೀಚ್ ಆಗೋದಕ್ಕಾಗೋದು. ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಏನಂತಂದ್ರೆ ಅಪೂರ್ವ ಮೇಡಮ್ಗೆ ಮತ್ತೆ ಯಶಸ್ವಿನಿ ಮೇಡಮ್ಗೆ, ಮತ್ತೆ ನನ್ ಜೂನಿಯರ್ಸ್ ಆಗ್ಲಿ ಸೀನಿಯರ್ಸ್ ಆಗ್ಲಿ ಸ್ಟಿಲ್ ಎಲ್ರು ಅನ್ಸ್ಕೊಳ್ತಾ ಇದ್ದೀರಾ ನಾನು ಆವರೇಜ್ ಸ್ಟೂಡೆಂಟ್ಸ್ ಅಥವಾ ನನ್ ಫೇಲ್ ಸ್ಟೂಡೆಂಟ್, ನನಗೆ ಆಗಲ್ಲ ಕ್ರ್ಯಾಕ್ ಮಾಡಕ್ಕೆ, ಇದು ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ನಿಮಗೆ ಆಗೋದು. ಮೀನ್ಸ್ ಯಾರು ನನ್ ಫೇಲ್ ಆಗಿದೆ ಅಂತಂದೆಲ್ಲ ಏನು ಇದನ್ ಮಾಡ್ಕೋಬೇಡಿ, ಎಸಿಟೇಟ್ ಮಾಡ್ಕೋಬೇಡಿ, ಸ್ಟಾರ್ಟ್ ಮಾಡಿ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ, ಸ್ಟಿಲ್ ಟೈಮ್ ಇದೆ. ಯಾಕೆಂದ್ರೆ ಎವ್ರಿ 6 month ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಇದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಜೊತೆಗೆ ಇದು ಜಸ್ಟ್ ಬಹಳ ಜನ ತುಂಬಾ ಟ್ಯಾಲೆಂಟ್ಸ್ ಇದೆ ನಮ್ ಕರ್ನಾಟಕ ಪೀಪಲ್ಸ್ಗೆ, ಬಟ್ ಏನಕ್ಕೆ ಅವರು ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಏನೇ ರೀಸನ್ ಇದ್ರು ಸಮೇತ ಆ ರೀಸನ್ಸ್ ಎಲ್ಲ ಸೈಡ್ ಇಟ್ಟು ಸ್ಟಾರ್ಟ್ ಮಾಡಿ ಪ್ಲೀಸ್, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಎಲ್ಲಾ ಹೇಮ್ಸ್ ಅಲ್ಲೂ ನಮ್ ಕರ್ನಾಟಕದವ್ರನ್ನ ನೋಡ್ಬೇಕನ್ನೋದು ನಮ್ಮ ಆಸೆ. ಶೋರ್ ಹ್ಯಾಪಿ ಓಕೆ ವಿತ್ ಯುವರ್ ವರ್ಡ್ಸ್. ಸೊ ಅದಾದ್ಮೇಲೆ ಕೊನೆಗೆ ಥ್ಯಾಂಕ್ಸ್ ಆಲ್ರೆಡಿ ನಾನೇ ಕೇಳ್ಬೇಕಂತ ಮಾಡಿದೆ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ, ಬಟ್ ನೀವು ಆಲ್ರೆಡಿ ಇದೊಂದು ಥ್ಯಾಂಕ್ಸ್ ಅಂತ ಬಂದ್ರೆ ಸರ್, ಇದು ಆಕ್ಚುಲಿ ಹೇಳೋದಕ್ಕಾಗಲ್ಲ. ಜಸ್ಟ್ ಥ್ಯಾಂಕ್ಸ್ ಅನ್ನೋದು ಚಿಕ್ಕ ವರ್ಡ್ ಅಂತ ಫೀಲ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ನಂಗೆ ಪರ್ಸನಲಿ ಮೆಂಟಲಿ ಎಲ್ಲಾ ತರದ್ದು ಸಪೋರ್ಟ್ ಅಂತ ಬಂದಿರೋದು ಫಸ್ಟ್ ಕ್ರೆಡಿಟ್ ಗೋಸ್ ಟು ಅಪೂರ್ವ ಮ್ಯಾಮ್ ಸರ್. ವೆರಿ ನೈಸ್, ಅಪೂರ್ವ ವೆರಿ ನೈಸ್ ಟು ಹಿಯರ್ ದಟ್. ಓಕೆ, ಹೇಳೋದಕ್ಕಾಗಲ್ಲ ಸರ್. ನನ್ ತಂಗಿ ತುಂಬಾ ಸಪೋರ್ಟ್ ಮಾಡಿದಾಳೆ ಸರ್. ಆಕ್ಚುಲಿ ಅವಳು ಓದೋದ್ ಬಿಟ್ಟು ನನಗೆ ಸಪೋರ್ಟ್ ಮಾಡಿದಾಳೆ. ನೀನ್ ಓದು, ನಾನ್ ನೆಕ್ಸ್ಟ್ ನಿಂದಾದ್ಮೇಲೆ ನಾನು ಇದನ್ ಮಾಡ್ಕೊಳ್ತೀನಿ ಅಂತ ನನ್ ತಂಗಿಗ್ ತಗೊಳ್ತೀನಿ. ಮತ್ತೆ ಕಾವ್ಯ ಅಂತ ಸರ್ ನನ್ ಸೀನಿಯರ್, ಅವ್ರಿಗೆ ನಾನು ತುಂಬಾ ಏನದು ಥ್ಯಾಂಕ್ಫುಲ್ ಹೇಳ್ತೀನಿ. ಮತ್ತೆ ಸರ್ ಇದು ನನ್ ಫಸ್ಟ್ 3 months ನನ್ ಫ್ರೆಂಡ್ ಮನೇಲಿ ಇದೆ ಸರ್. ನನ್ ಫ್ರೆಂಡ್ ಅಂತಂದ್ರೆ ಮಂಜುಶ್ರೀ ಅಂತ, ಅವ್ರ ಹೋಲ್ ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಹೋಲ್ ಫ್ಯಾಮಿಲಿ ಸರ್, ಯಾಕೆಂದ್ರೆ ಅವ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನಂಗೆ. ಆ ಟೈಮಲ್ಲಿ ಮನೇಲೆಲ್ಲ ಇದ್ದು ಓದಕ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಲಿಸ್ಟ್ ಇದೆ ಸರ್. ಓಕೆ, ಬಟ್ ಸ್ಟಿಲ್ ಇಲ್ಲಿವರೆಗೂ ನಂಗೆ ಇಷ್ಟೆಲ್ಲ ಹೇಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಂತ ಕೇನು ಅಕಾಡೆಮಿಗೆ ತುಂಬಾ ತುಂಬಾ ಚಿರಋಣಿ ಸರ್ ನಾನು. ಏನಕ್ಕೆ ಅಂತಂದ್ರೆ ಅದರಿಂದಾನೇ ನಂಗೆ ಗೊತ್ತಾಗಿತ್ತು ಈ ತರ ಒಂದು ಎಕ್ಸಾಮ್ ಇದೆ, ಈ ತರ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಿ ನಂಗೆ ಗೈಡೆನ್ಸ್ ಅಥವಾ ಸಪೋರ್ಟ್ ಅಥವಾ ಏನ್ ಫೌಂಡೇಶನ್ ಅಂತ ಹೇಳಿದ್ರೆ ಕೇನು ಅಕಾಡೆಮಿ ಅಂತ ಹೇಳ್ಬೋದು. ಅದ್ರಲ್ಲೂ ಬೆಸ್ಟ್ ಅಂತ ಹೇಳಿದ್ರೆ ನಾನು ಧನಂಜಯ್ ಸರಿಗೆ ಹೇಳ್ತೀನಿ. ವೈ ಬಿಕಾಸ್ ನಾನು ಚಿಕ್ಕ ಚಿಕ್ಕ ಡೌಟ್ ಎಲ್ಲ ತುಂಬಾ ಸರಿ ಕೇಳ್ತಾ ಇದ್ದೆ. ಅಂದ್ರೆ ಲೈಕ್ ಯಾರಾದ್ರೂ ಬೇರೆಯವ್ರು ಆಗಿದ್ರೆ ಸ್ವಲ್ಪ ಇರಿಟೇಟ್ ಮಾಡ್ಕೊಂಡಿರೋರು ಸರ್ ಸ್ಟಿಲ್ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂತಲ್ಲ, ಯಾರೇ ನಮಗೆ ಕೇಳಿದ್ರು ಕೂಡ ನಾನು ಮುಂಚೆ ಆಕ್ಚುಲಿ ನನಗೆ ಸ್ವಲ್ಪ ಮೆಸೇಜ್ ಬರ್ತಾ ಇತ್ತು. ಸೊ ಅವಾಗ ಬೇಗ ಹೇಳ್ತಾ ಇದ್ದೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ನನಗೆ ಪರ್ ಡೇಗೆ ಇಲ್ಲಂದ್ರೂ ಕೂಡ 100+ ಚಾಟ್ಸ್ ಇರುತ್ತೆ. ಓಕೆ, ಇವಾಗಲೂ ಕೂಡ ಸ್ಕ್ರೀನ್ ಶಾಟ್ಸ್ ಬರ್ತಿದೆ. ಅರೌಂಡ್ ಜಸ್ಟ್ ನಾನು ಬೆಳಿಗ್ಗೆ ಕ್ಲಿಯರ್ ಮಾಡಿದ್ದೀನಿ. ಈಗ ಆಲ್ರೆಡಿ 36 ಜನ ಮೆಸೇಜ್ ಮಾಡಿದ್ದಾರೆ. ಈಗ ಏನಾಗಿದೆ ಸ್ವಲ್ಪ ಟೈಮ್ ತಗೊಳ್ತೀನಿ ರಿಪ್ಲೈ ಮಾಡೋದಕ್ಕೆ, ಬಟ್ ಸ್ಟಿಲ್ ನಾನು ಆನ್ಸರ್ ಮಾಡ್ತೀನಿ. ಯಾಕೆಂತಂದರೆ ಸೊ ನಿಮ್ಮ ಏನು ಸ್ಟೇಜ್ ಇದೆ ಅದನ್ನು ನಾನು ಕ್ಲಿಯರ್ ಮಾಡಿ ಬಂದಿರೋದ್ರಿಂದ ಸೊ ನನಗೂ ಕೂಡ ಇವಾಗ ನಮಗೆ ಹೇಳೋರು ಯಾರು ಇರಲಿಲ್ಲ. ನಾವು ಮಾಡುವಾಗ ನಮ್ಗೆ ಹೇಳೋರು ಯಾರು ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಕೇನು ಅಕಾಡೆಮಿ ಅಂತಂದೇಳಿ ಮಾಡಿದ್ದು. ಕೇನು ಅಕಾಡೆಮಿ ಅಂತಂದ್ರೆ ಅಟ್ಲೀಸ್ಟ್ ನಮ್ಮ ಕರ್ನಾಟಕದವ್ರಿಗೆ ಹೆಲ್ಪ್ ಆಗ್ಬೇಕಂತಂದೇಳಿ ಮಾಡಿದ್ದು. ಸೊ ಎಲ್ರಿಗೂ ಹೆಲ್ಪ್ ಮಾಡೋದಕ್ಕೆ ನಾವಿರೋದು. ಬೇರೆ ಏನಾದ್ರು ಹೇಳಿದ್ರೆ ಬೇರೆ ಏನು ಇದೆ ಸರ್, ಸೋರ್ಸಸ್ ಜಾಸ್ತಿ ಇದೆ, ಬಟ್ ಫೋಕಸ್ಡ್ ಆಗಿದ್ರೆ ಕ್ರ್ಯಾಕ್ ಆಗುತ್ತೆ ಸರ್ ಅಷ್ಟೇ. ಮತ್ತೆ ಸರ್ ಈಗ ಇನ್ನೊಂದು ಸರ್, ಯಾರು ಇನ್ನು ಇವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ದೀರೋ, ಬೇಸಿಕ್ ಇಂದನು ಯಾರಿಗೆ ಬೇಕು ಅಂತ ಅನ್ಸಿದ್ಯೋ, ಯಾಕೆಂದ್ರೆ ನಮ್ದ್ರಲ್ಲಿ ಆಲ್ಮೋಸ್ಟ್ ನನಗ್ ಪರ್ಸನಲಿ ಫೀಲ್ ಆಗಿದ್ದು ನನಗೆ ಸ್ವಲ್ಪ ಬೇಸಿಕ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್. ಯಾಕೆಂದ್ರೆ ಕಾಲೇಜಲ್ಲಿ ಓದಿರ್ಲಿಲ್ಲ. ಟು ಬಿ ಫ್ರಾಂಕ್, ಐ ಆಮ್ ಆನ್ ಆವರೇಜ್ ಸ್ಟೂಡೆಂಟ್. ಸೊ ನಂಗೆ ಬೇಸಿಕ್ ಪ್ರಾಬ್ಲಮ್ ಆಯ್ತು. ಬೇಸಿಕ್ ಇಂದನು ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದ್ರೆ ಕೇನು ಅಕಾಡೆಮಿ ಇದೆ. ತುಂಬಾ ಚೆನ್ನಾಗಿ ಬೇಸಿಕ್ಸ್ ಎಲ್ಲ ಇದೆ. ಟೆಸ್ಟ್ ಸೀರೀಸ್ ಆಗಿರ್ಲಿ, ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಸ್ವಲ್ಪ ಹೇಳ್ತೀರಾ? ಟೆಸ್ಟ್ ಸೀರೀಸ್ ಅಟ್ಲೀಸ್ಟ್ ಓಕೆ ನಾವು ಫ್ರೀ ಓಕೆ ಪರ್ಚೇಸ್ ಮಾಡಕ್ಕಾಗಿಲ್ಲ ಕೂಡ ಫ್ರೀ ಆಗಿ ಕೊಡ್ತೀವಿ ಟೆಸ್ಟ್ ಸೀರೀಸ್ ವೀಕ್ಲಿ ಒನ್ಸ್. ಅದನ್ನಾರು ಅಟೆಂಡ್ ಮಾಡಿ. ನಾನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಫ್ರೀ ಟೆಸ್ಟ್ ಸೀರೀಸ್ ಇಲ್ಲ ಸರ್. ಫಸ್ಟ್ ಗೆ ಬಂದ್ಬಿಟ್ಟು 20 MCQs ಕೊಡ್ತಾ ಇದ್ರು. ಅವಾಗ ಅದರಿಂದಾನೇ ನಂಗೆ ಇನ್ನೊಂದ್ ಹೇಳ್ಬೇಕಂದ್ರೆ ಸರ್, ಸ್ಟಾರ್ಟಿಂಗ್ ಅಲ್ಲಿ ನಾನು ಗೇಮ್ ತರ ಫೀಲ್ ಮಾಡ್ತಾ ಇದ್ದೆ ಟೆಸ್ಟ್ ಸೀರೀಸ್ ನ. ಆಮೇಲೆ ಸ್ವಲ್ಪ ಸೀರಿಯಸ್ನೆಸ್ ಬಂದಾದ್ಮೇಲೆ ಅದ್ರದ್ದು ಗೊತ್ತಾಯ್ತು ಈ ತರ ಆದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇಂಟ್ರೆಸ್ಟ್ ಇಲ್ದವ್ರು ಇಂಟ್ರೆಸ್ಟ್ ಬರೆಸ್ಕೋಬೇಕಂತಂದ್ರೆ ಫಸ್ಟ್ MCQ ನೇ ಸ್ಟಾರ್ಟ್ ಮಾಡ್ಬೇಕು ಸರ್. ಅಂದ್ರೆ ಲೈಕ್ ಕ್ಯೂರಿಯಾಸಿಟಿ ಬರುತ್ತೆ. ಏನ್ ಯಾವ ತರ ಕ್ವಶನ್ಸ್, ಈಸಿ ಕ್ವಶನ್ಸ್ ಎಲ್ಲ ಬಂದಾಗ ಇಷ್ಟೇನಾ ಅಂತ ಫೀಲ್ ಆಗುತ್ತೆ. ಸ್ವಲ್ಪ ಟಫ್ ಕ್ವಶನ್ಸ್ ಬಂದಾಗ ಇದ್ರ ಬಗ್ಗೆ ಇನ್ನು ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಆ ಕ್ಯೂರಿಯಾಸಿಟಿನ ಮೈಂಟೈನ್ ಮಾಡಿ, ಬಟ್ ಅದನ್ನ ಕನ್ಸಿಸ್ಟೆಂಟ್ ಆಗಿ ಇಟ್ಕೊಳ್ಳಿ. ಏನಕ್ಕೆ ತಪ್ಪಾಗ್ತಾ ಇದೆ ಅಂತ ಅದಕ್ಕೆ ಆನ್ಸರ್ ಹುಡುಕೊಂಡು ಹೋಗ್ತಾ ಬಂದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಅಂಡ್ ದೆನ್ ಯು ವಿಲ್ ವಿನ್ ಫೈನಲ್ ಲಿಸ್ಟ್. ಅಷ್ಟೇ ಸರ್, ಸಿಂಪಲ್ ಇದೆ. ಇನ್ನೊಂದು ನಾರ್ಸೆಟ್ 11ಗೆ ಓನ್ಲಿ 108 ಡೇಸ್ ಅಷ್ಟೇ ಇರೋದು. ನಾನು ಪ್ರತಿದಿನ ಮೆಸೇಜ್ ಹಾಕ್ತಾ ಇರ್ತೀನಿ. 108 ದಿನ ಅಷ್ಟೇ ಇದೆ. ಸೊ 108 ದಿನದಲ್ಲಿ ಕ್ರ್ಯಾಕ್ ಮಾಡಬಹುದಾ? ಇವನ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಪ್ರಕಾರ? ಬೇಸಿಕ್ ಇಂದ ಸ್ಟಿಲ್ ಪಾಸಿಬಲ್ ಇದೆ ಸರ್. ಯಾವ್ದು ಇಂಪಾಸಿಬಲ್ ಅಂತ ಇಲ್ಲ,
ಪಾಸಿಬಲ್ ಇದೆ ಸರ್, ಬಟ್ ನಿಮ್ಮ ಎಫರ್ಟ್ ತುಂಬಾ ಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಕೊಡ್ಬೇಕು ಸರ್ ಅಷ್ಟೇ. ಯಾವ್ದು ಇಂಪಾಸಿಬಲ್ ಅಂತ ಏನಿಲ್ಲ ಸರ್, ಪಾಸಿಬಲ್ ಇದೆ ಸರ್. ಯಾಕೆಂದ್ರೆ ಇವಾಗಿರ್ತಕ್ಕಂತ ಅಂದ್ರೆ ನಾವಾದ್ರೂ ಸ್ವಲ್ಪ 1 year 2 year ವರ್ಕ್ ಮಾಡ್ಕೊಂಡಾಗೆಲ್ಲ ಮಾಡ್ಕೊಂಡ್ವಿ, ಬಟ್ ಇವಾಗ ಫ್ರೆಶ್ ನಾಲೆಡ್ಜ್ ಇರುತ್ತೆ ಸರ್. ಇವಾಗ ಯಾರು ಪಾಸ್ ಔಟ್ ಆಗಿರೋರ್ಗೆ ಆಗಿರ್ಲಿ ಅವ್ರಿಗೆಲ್ಲ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್ ಅದು. ಸೊ ಅವ್ರು ಇವಾಗ ಸ್ಟಾರ್ಟ್ ಮಾಡಿದ್ರು ನಿಜವಾಗ್ಲೂ ಕ್ರ್ಯಾಕ್ ಮಾಡ್ತಾರೆ ಸರ್ ನಾಸೆಟ್ ಲೆವೆಲ್ ವಿತಿನ್ 6 months ಏನಫ್ ಸರ್. 100%. ಇವನ್ 3 months ಕೂಡ ಸಾಕಾಗುತ್ತೆ, ಕಷ್ಟ ಏನಿಲ್ಲ. ಓಕೆನಾ, ಹೌದು sir. ಸ್ವಲ್ಪ ಎಫರ್ಟ್ಸ್ ಹಾಕಿದ್ರಿ ಅಂತಂದ್ರೆ. ಆಮೇಲೆ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ, ನೀವು BSc ಯಲ್ಲಿ ಓದಿರ್ತಕ್ಕಂಥ ಏನ್ ಥಿಯರಿ ಇರುತ್ತೆ ಅದೇ ಬೇರೆ ಆಗುತ್ತೆ. ಇಲ್ಲಿ ನೀವು ನಾರ್ಸೆಟ್ಗೆ ಕೊಡ್ತಕ್ಕಂಥ ಏನು ಕಂಟೆಂಟೇ ಬೇರೆ ಆಗುತ್ತೆ, ಕಂಪ್ಲೀಟೇ ಡಿಫ್ರೆಂಟ್ ಹೌದು ಆಗುತ್ತೆ. ಸೊ ಕೆಲವರು ಏನಕ್ಕೊಂತಾರೆ ಅಂದ್ರೆ, ನಾನು ಟಾಪರ್ ಇದ್ದೀನಿ ಕಾಲೇಜಲ್ಲಿ, ನಾನು ಕ್ರ್ಯಾಕ್ ಮಾಡ್ತೀನಿ ಅಂತ ಅನ್ಕೊಳ್ತಾರೆ. ಬಟ್ ಸಾಧ್ಯ ಇಲ್ಲ, ಟಾಪರ್ಸ್ ಆಗಿರ್ಬೋದು, ಇಲ್ಲಿ ಟಾಪರ್ ಆಗಕ್ಕಾಗಲ್ಲ. ಹೌದು sir, ಅದೇ ಹೌದು ಬೇರೆ ಇದೇ ಬೇರೆ. ಎಷ್ಟು ಬೇಗ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಒಳ್ಳೇದು. ಹೌದು ನೀವು ಸ್ಟೂಡೆಂಟ್ ಇದ್ದಾಗಲೇ ಕ್ಲಿನಿಕಲ್ಸ್ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರಿ ಅಂತಂದ್ರೆ ಅದೇ ನಾಲೆಡ್ಜ್ ಅಪ್ಲೈ ಆಗುತ್ತೆ ಇಲ್ಲಿ. ಹೌದು sir. ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ಸ್ ಆಗಿರಬಹುದು, ಪ್ರತಿಯೊಂದನ್ನ ನೀವು ಸ್ಟೂಡೆಂಟ್ ಇದ್ದಾಗ ಟೈಮ್ ವೇಸ್ಟ್ ಮಾಡಬೇಡಿ. ಸ್ಟೂಡೆಂಟ್ ಹೌದು ಇದ್ದಾಗ sir. ಟೈಮ್ ವೇಸ್ಟ್ ಮಾಡಿದ್ರೆ ಅಲ್ಲಿ ನೀವು ಸರಿಯಾಗಿ ಕ್ಲಿನಿಕಲ್ಸ್ ಹೋಗಿಲ್ಲ ಅಂತಂದ್ರೆ ಇಲ್ಲಿ ಕಷ್ಟಪಡ್ತೀರಾ. ಯಾಕಂದ್ರೆ ಹೌದು ಸರ್, ಆಕ್ಚುಲಿ ನಮ್ಗೆ ಹಂಗೆ ಆಗಿದೆ ಸರ್. ನಾವು ಅಷ್ಟು ಸೀರಿಯಸ್ ತಗೊಂಡಿರ್ಲಿಲ್ಲ. ನಮ್ ತರನೇ ಆಲ್ಮೋಸ್ಟ್ ಮೇ ಬಿ ಇರ್ತಾರೆ. ಸೊ ಅವ್ರಿಗೆಲ್ಲ ಇದು ಮೋಟಿವೇಶನ್ ಅಂತ ಹೇಳ್ಬೋದು. ಹೌದು, ನೋಡಿ ಹೌದು. ನಾನು ಅದೇ ತರ ಮಾಡ್ತಾ ಇದ್ದಿದ್ದು, ಕ್ಲಿನಿಕಲ್ಸ್ ಹೋಗ್ತಾ ಇದ್ದೆ, ಬಟ್ ಏನೋ ಅಷ್ಟು ಯಾವ್ದು ಸೀರಿಯಸ್ನೆಸ್ ಇರ್ಲಿಲ್ಲ, ಕಲಿಬೇಕು ಅಂತ ಇರ್ಲಿಲ್ಲ. ಜಸ್ಟ್ ಅದು ಇರುತ್ತಲ್ಲ ಕಾಲೇಜ್ ಡೇಸ್ ಅಲ್ಲಿ ಆತರ ಇರ್ತಿದ್ದು. ಅದೇ. ಸೊ ಇವಾಗ ಆತರ ಟೈಮ್ ವೇಸ್ಟ್ ಮಾಡ್ಬೇಡಿ ಪ್ಲೀಸ್. ತುಂಬಾ ಒಳ್ಳೆ ಆಪರ್ಚುನಿಟೀಸ್ ಇದೆ, ಯೂಸ್ ಮಾಡ್ಕೊಳ್ಳಿ. ನೀವು ಸ್ಮಾರ್ಟ್ ಸ್ಟಡಿ ಮಾಡಿ ಪ್ಲಸ್ ಹಾರ್ಡ್ ವರ್ಕ್ ಸ್ಟಡಿನೂ ಮಾಡಿ, ಎರಡೂ ಮ್ಯಾಟರ್ ಆಗುತ್ತೆ. ಅದು ಒಂದೇ ಬ್ಯಾಲೆನ್ಸ್ ಆಗಲ್ಲ. ಓಕೆ, ನಿಮಗ್ ನೋಡ್ತಿದಂಗೆ ಮೇ ಬಿ ಮೇಲ್ಗಡೆ ನೋಡ್ತಾ ಇರ್ಬೋದು, ಇದೆಲ್ಲ ನನ್ ಮೆಮೊರಿಗಂತ ಮಾಡಿದ್ದು. ಮೀನ್ಸ್ ಲೈಕ್ ನನಗೆ ನೆನ್ಪಿರ್ಲಿ ಅಂತ. ಕೆಲವೊಂದೆಲ್ಲನ ಓಲ್ ತೇರಿ ನೆನ್ಪಿಟ್ಕೊಳಕ್ ಆಗಲ್ಲ. ಸೊ ಕಾಣಿಸ್ತದೆ. ಸಮ್ ಪಾಯಿಂಟ್ಸ್ ಅಷ್ಟೇ ನೆನ್ಪಿಟ್ಕೋಬೇಕಾಗುತ್ತೆ. ಅವನ್ನ ನೀವು ಸ್ಟಿಕ್ಕಿ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲ ಇದು ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಹೇಳ್ಬಿಟ್ಟು LMR ಅಂತ ಬರ್ತಿದೆ, ಅದು ಆಲ್ಮೋಸ್ಟ್ ಗ್ರೂಪ್ ಅಲ್ಲೇ ಆಗ್ತಾರೆ. ಅದಾದ್ರೂ ಅದಕ್ಕೆ ಪ್ರಿಪೇರ್ ಆದ್ರೂ ಓಕೆ, ಅಥವಾ ಸೆಲ್ಫ್ ಪ್ರಿಪೇರ್ ಆದ್ರೂ ಓಕೆ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ KNO ಕ್ಯಾಂಡಿಡೇಟ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಜರ್ನಿ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.